ಲೈನ್ ಕ್ಯಾನ್ಸಲ್ ಮಾಡ್ಬೇಡ. ಶ್ರೀ ಗುರುಭ್ಯೋ ರಾಷ್ಟ್ರವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಂವೇದಾಯುತ್ಸವೇ ಮಾಮಕಾ ಸಂಜಯ. ಎಂಟನೇ ಅಧ್ಯಾಯ ಮಾಡಿ. अर्जुनोवाच ब्रह्म किं तत् ब्रह्म किमध्यात्मम् यम्यं वापि स्मरन् भावं त्यजत्यन्ते कलेवरम् एति कौन्तेया सदा तद्भावभावितः तस्मात् सर्वेषु कालेषु मामनुस्मरयुध्य च मय्यर्पितमनो बुद्धिर्मामे वैश्यस्य संशयः चेतसा नान्यगामिनीं परमं पुरुषं दिव्यं याति पार्थानुचिन्तयन् कविं पुराणं मनुषासितारं मनोरणीयां समनुस्मरेद्यः सर्वस्यतारमचिन्त्य रूपम् आदित्यवर्णं तमसः परस्तात् सत्यायुक्तो योगबलेन चैव भूर्मध्ये प्राणमावेश्य सम्यक् पुरुषमुपैति दिव्यम्. ಆಗಿಲ್ಲ ಆಗ್ಬೇಕು ಆಗ ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ. ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ. ಯತ್ ಅಕ್ಷರಂ ವೇದವಿದಃ ವದಂತಿ ವಿಶಂತಿ ಯತ್ ಯತಯಃ ವೀತರಾಗಾಃ ಯತ್ ಇಚ್ಛन्तಃ ಬ್ರಹ್ಮಚರ್ಯಂ ಚರಂತಿ ತತ್ ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ. ಯತ್ ಅಕ್ಷರಂ ವೇದವಿದಃ ಯತ್ ಅಕ್ಷರಂ ವದಂತಿ ಯತ್ ವಿಶಂತಿ ವೀತರಾಗಾಃ ಯತಯಃ ಯತ್ ವಿಶಂತಿ. ಅನ್ವಯ ಹೇಳ್ತಾ ಇದ್ದಾನೆ. ಯತ್ ಇಚ್ಛಂತಃ ಬ್ರಹ್ಮಚರ್ಯಂ ಚರಂತಿ ತತ್ ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ. ಇದು ಅನ್ವಯದ ಕ್ರಮ. ಏನಿದರ ಸಾರ ಏನು, ಅರ್ಥ ಏನಿದೆ ಶ್ಲೋಕದ್ದು? ನಮಗೆ ಹಿಂದೆಲ್ಲ
ನಾವು ನೋಡ್ತಾ ಬಂದಿದ್ದೇವೆ. ಅನೇಕ ಮಾತುಗಳನ್ನೆಲ್ಲ ಕೃಷ್ಣ ಪರಮಾತ್ಮ ತಾನು ಹೇಳ್ತಾ ಬರ್ತಾ ಇದ್ದಾನೆ. ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗ ಬಲೇನ ಚೈವ ಭ್ರುವೋರ್ ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಂ ಉಪೈತಿ ದಿವ್ಯಂ. ದಿನ ಶ್ಲೋಕದಲ್ಲಿ ನಾವು ಕಂಡಂತೆ ಆ ಪ್ರಯಾಣ ಕಾಲದಲ್ಲಿ ಭ್ರುವೋರ್ ಮಧ್ಯೆ, ಹುಬ್ಬುಗಳ ಮಧ್ಯದಲ್ಲಿ ಆ ಪ್ರಾಣವಾಯುವನ್ನ ತಡೆ ಹಿಡಿದು ಆಮೇಲಿಂದ ಯಾರು ಪ್ರಾಣವನ್ನ ತ್ಯಾಗ ಮಾಡ್ತಾರೆಯೋ, ದೇಹವನ್ನ ತ್ಯಾಗ ಮಾಡ್ತಾನೆಯೋ, ಭಗವಂತನನ್ನ ಸ್ಮರಿಸ್ತಾ ಸಹ ದಿವ್ಯಂ ಪುರುಷಂ ಉಪೈತಿ, ಅವ ನನ್ನನ್ನ ಹೊಂತಾನೆ ಅಂತ ಇಷ್ಟು ಹಿಂದಿನ ಶ್ಲೋಕದಲ್ಲಿ ನಾವು ಕೇಳಿದ್ದೆವು. ಅದರ ನಂತರ ಆ ಬ್ರಹ್ಮನ ಸ್ವರೂಪವನ್ನ ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಮರಣಕಾಲದಲ್ಲಿ ಕರ್ತವ್ಯಮೇವ ಸಧ್ಯೇಯಂ ಸ್ಪಷ್ಟಯತಿ. ಈ ಶ್ಲೋಕದಲ್ಲಿ ಏನ್ ಮಾಡ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ ಅಂತ ಹೇಳಿದ್ರೆ, ಧ್ಯಾನಕ್ಕೆ ಯೋಗ್ಯನಾದವ, ಧ್ಯೇಯ ಅಂದ್ರೆ ಹಾಗೆ, ಧ್ಯಾತುಂ ಯೋಗ್ಯ ಧ್ಯೇಯ, ಧ್ಯೇಯೇನ ಸಹಿತ ಸಧ್ಯೇಯ ತಂ ಸಧ್ಯೇಯಂ. ಧ್ಯಾನದಿಂದ ಸಹಿತ ಅಂತ ಅರ್ಥ ಅದಕ್ಕೆ, ಆಯ್ತಾ. ಸಧ್ಯೇಯಂ ಸ್ಪಷ್ಟಯತಿ. ಎಲ್ಲ ವಾಯು ಜಯ ಅದು ವಾಯು ಹೋಗ್ತಾ ಇರುತ್ತೆ, ಯಾರು ತಡೆ ಹಿಡಿಲಿಕ್ಕೆ ಆಗೋದಿಲ್ಲ. ವಾಯುವನ್ನಾಗಬಹುದು, ನೀರನ್ನಾಗಬಹುದು, ತಡೆ ಹಿಡಿದಿದ್ದಾನೆ ಅಂದ್ರೆ ಅವನು ಸಮರ್ಥ ಅಂತ ಅರ್ಥ. ಹಾಗೆ ಹೋಗುವ ಪ್ರಾಣವಾಯುವನ್ನ ನಮ್ಮ ಎರಡು ಭ್ರೂಗಳ ಮಧ್ಯದಲ್ಲಿ ತಡೆ ಹಿಡಿದಿದ್ದಾನೆ ಅಂತ ಹೇಳಿದರೆ ಅವನು ವಾಯುವಿನ ಜಯ ಉಂಟು ಅಂತ ಅರ್ಥ. ಅಂತ ವಾಯು ಜಯ ಇದ್ದವರಿಗೆ ಮರಣ ಕಾಲದಲ್ಲಿ ಏನ್ ಮಾಡಬೇಕು? ವಿಶೇಷವಾಗಿ ಭಗವಂತನ ಸ್ಮರಣೆಯನ್ನ ಮಾಡಲೇಬೇಕು. ಇಲ್ಲದವರು ತಡೆ ಯಾಕೆ ಹಿಡಿಬೇಕು? ತನ್ನ ಪಾಡಿ ತಾನು ಹೋಗಿಬಿಡುತ್ತೆ ಪ್ರಾಣವಾಯು. ಆ ಪ್ರಾಣವಾಯುವನ್ನ ತಡೆ ಹಿಡಿಯುವ ಉದ್ದೇಶವೇ ಇನ್ನು ಉತ್ತರ ಕ್ಷಣದಲ್ಲಿ ನಮ್ಮಿಂದ ಸ್ಮರಣೆ ಬರಬೇಕು, ಭಗವಂತನ ಸ್ಮರಣೆ ಬರಬೇಕು. ರಾಯರು ಬಹಳ ಅದನ್ನೇ ವಿಶೇಷವಾಗಿ ಹೇಳಿದ್ರು. ಹಿಂದೆ ಅದನ್ನ ನಾವು ಕಂಡಿದ್ದೇವೆ. ಶಾಸ್ತ್ರ ಏನ್ ಹೇಳುತ್ತೆ? ಮರಣ ಕಾಲದಲ್ಲಿ ವಿಶೇಷವಾಗಿ ಜೀವ ಭಾರಿ ದುಃಖ ಪಡ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ. ಆದರೆ ಭಾಷ್ಯ ಟೀಕೆಯಲ್ಲಿ ಹೇಳದ ಒಂದು ವಿಚಾರವನ್ನು ರಾಯರು ವಿವೃತ್ತಿಯಲ್ಲಿ ತೋರಿಸ್ಕೊಟ್ರು ನಮಗೆ. ಅವ್ಯವಹಿತ ಪೂರ್ವ ಕ್ಷಣದಲ್ಲಿ ದುಃಖಾಭಾವ ಇರುತ್ತೆ ಅಂತಂದ್ರೆ ರಾಯರು. ದುಃಖ ಇರೋದಿಲ್ಲ. ಯಾಕೆ ಅಂದ್ರೆ ಭಗವಂತ ಜೀವನಿಗೆ ಆ ಕ್ಷಣದಲ್ಲಿ ದುಃಖವನ್ನ ಕೊಡೋದಿಲ್ಲ. 5, 4, 3, 2, 1 ಆಮೇಲೆ 0 ನಿಲ್ಲಾಯ್ತು. ಆ ಒಂದೇ ಕ್ಷಣ ಇದೆಯಲ್ಲ ಅಂದ್ರೆ ಸಾಯುವ ಅವ್ಯವಹಿತ ಪೂರ್ವ ಕ್ಷಣ. ಆ ಕ್ಷಣದಲ್ಲಿ ಜೀವ ತಾನು ದುಃಖವನ್ನು ಅನುಭವಿಸೋದಿಲ್ಲ, ಖಾಲಿ ಬಿಟ್ಟಿರ್ತಾನೆ ಭಗವಂತ. ಮಾಡೋದಿದ್ರೆ ಜೀವ ಆ ಕ್ಷಣದಲ್ಲಿ ಭಗವಂತನ ಸ್ಮರಣೆ ಮಾಡ್ಕೊಳ್ಳಿ ಅಂತ ಹೇಳಿ ಖಾಲಿ ಬಿಟ್ಟಿರ್ತಾನೆ. ಮಾಡ್ಕೊಳ್ಳಿಲ್ವೋ ಹೊರಟೋಯ್ತು. ಇದು ಭಗವಂತನ ಕಾರುಣ್ಯ. ಆ ಕಾರುಣ್ಯವನ್ನ ರಾಯರು ವಿವೃತ್ತಿಯಲ್ಲಿ ನಮಗದನ್ನು ಬಿಡಿಸಿ ತೋರಿಸಿದ್ರು. ಹಾಗಾಗಿ ಸಧ್ಯೇಯಂ ಸ್ಪಷ್ಟಯತಿ. ಏನನ್ನಪ್ಪ ನಾವು ಸ್ಮರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ ಈ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ. ತುಂಬಾ ಹೇಳ್ತಾನೆ, ತುಂಬಾ ತಿಳ್ಕೊಳ್ಳಿ. ಇಷ್ಟನ್ನು ಸ್ಮರಣೆ ಮಾಡ್ಕೊಳ್ಲಿಕ್ಕೆ ಆಗುತ್ತೆ. ಒಂದನ್ನು ಸ್ಮರಣೆ ಮಾಡ್ಕೊಂಡ್ರೆ ಸಾಕು. 1 ಸೆಕೆಂಡ್ ಅಲ್ಲಿ ಏನ್ ಸ್ಮರಣೆ ಮಾಡ್ಕೊಳ್ಲಿಕ್ಕೆ ಸಾಕು ಅಲ್ವಾ? ಯತ್ ವೇದವಿದ, ವೇದವನ್ನ ಚೆನ್ನಾಗಿ ತಿಳಿದಿರತಕ್ಕಂಥ ಒಬ್ಬ ಜ್ಞಾನಿ, ಯತ್ ಯಾವುದನ್ನ ಅಕ್ಷರಂ ವದಂತಿ, ಇದು ಭಗವತ್ ಸ್ವರೂಪವನ್ನು ತಿಳಿಸ್ತಾ ಇದ್ದಾನೆ. ಕೃಷ್ಣ ನನ್ನ ಸ್ವರೂಪ ಹೇಗಿದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾನೆ ಇವಾಗ. ಎತ್ತಲ್ಲೇ ಎತ್ತಂದ್ರೆ ಸ್ವರೂಪ ಅಂತ ಇಟ್ಕೊಳ್ಬೇಕು. ಭಗವತ್ ಸ್ವರೂಪಂ ಯತ್ ಭಗವತ್ ಸ್ವರೂಪಂ ವದಂತಿ ಅಕ್ಷರಂ ವದಂತಿ ನಾಶರಹಿತಂ ವದಂತಿ. ಭಗವಂತನ ಸ್ವರೂಪಕ್ಕೆ ನಾಶ ಇಲ್ಲ. ಜೊತೆಗೆ ವೀತರಾಗಾಹ ಯತಯಃ ಯತ್ ವಿಶಂತಿ. ವೀತರಾಗಾಹ ಎಲ್ಲ ಕಾಮಕ್ರೋಧಾದಿಗಳನ್ನ ಗೆದ್ದಿರತಕ್ಕಂಥವರು ವೀತರಾಗರು ಅಂತ ಹೇಳಿ. ರಾಗ ಅಂದ್ರೆ ರಾಗ ಶಬ್ದೇನ ಎಲ್ಲವನ್ನು ಇಟ್ಕೊಳ್ಬೇಕು ನಾವು. ರಾಗ ಶಬ್ದ ಕಾಮ ಅಂತ ಅರ್ಥ ಆಯ್ತಾ. ಕಾಮಾದಿಗಳನ್ನ ಗೆದ್ದವರು ಅಂತ ಅರ್ಥ ಆಯ್ತಾ. ವೀತಃ ರಾಗಃ ಯೈಹಿ ತೇ ವೀತರಾಗಾಹ. ಬಹುವ್ರೀ ಸಮಾಸ ಮಾಡೋಣ. ವೀತಃ ರಾಗಃ ಯೈಹಿ ತೇ ವೀತರಾಗಾಹ. ಯಾರಿಂದ ಹೋಗಲಾಡಿಸಲ್ಪಟ್ಟಿದೆಯೋ ರಾಗಾದಿಗಳು ಅವರು ವೀತರಾಗರು. ಅಂಥ ಯತಿಗಳು ಏನ್ ಮಾಡ್ತಾರೆ? ಯದ್ವಿಶಂತಿ, ಎಲ್ಲ ಕಾಮಕ್ರೋಧಾದಿಗಳನ್ನ ಗೆದ್ದಿರತಕ್ಕಂತಹ ಯತಯಃ. ಇಲ್ಲಿ ಯತಿ ಶಬ್ದಕ್ಕೆ ಯತಿ ಪ್ರಯತ್ನ ಅಂತ ಅರ್ಥ ಆಯ್ತಾ. ಯಾರು ಪ್ರಯತ್ನಶೀಲರೋ, ಕಾಮಾದಿಗಳನ್ನ ಗೆದ್ದು ಯಾರು ಪ್ರಯತ್ನಶೀಲರಾಗಿರುತ್ತಾರೆಯೋ ಅಂತ ಪ್ರಯತ್ನಶೀಲರು. ಯತ್
ಯಾವ ಪರಮಾತ್ಮನ ಸ್ವರೂಪವನ್ನ ವಿಶಂತಿ ಪ್ರವೇಶ ಮಾಡ್ತಾರೆಯೋ, ಯದ್ವಿಶಂತಿ ವೀತರಾಗಾಹ ಯತಯಃ, ಯದ್ವಿಶಂತಿ ಯಾವ ಭಗವತ್ ಸ್ವರೂಪವನ್ನ ಪ್ರವೇಶ ಮಾಡ್ಲಿಕ್ಕೆ ಅಪೇಕ್ಷೆಯನ್ನು ಪಡುತ್ತಾರೆಯೋ, ಅಥವಾ ಯತ್ ಇಚ್ಛಂತಹ ಬ್ರಹ್ಮಚರ್ಯಂ ಚರಂತಿ, ಯದಿಚ್ಛಂತಹ ಯಾವ ಪರಮಾತ್ಮ ಸ್ವರೂಪವನ್ನ ಜ್ಞಾತುಂ ಅಥವಾ ಪ್ರಾಪ್ತುಂ, ನಾನು ಭಗವಂತನನ್ನ ಹೊಂದಬೇಕು, ಭಗವತ್ ಸ್ವರೂಪವನ್ನ ನಾನು ಹೊಂದಬೇಕು, ಭಗವತ್ ಸ್ವರೂಪವನ್ನ ಹೊಂದಬೇಕು ಅಂದ್ರೆ ಭಗವತ್ ಸ್ವರೂಪವೇ ನಾನಾಗಬೇಕು ಅಂತ ಅರ್ಥ ಅಲ್ಲ. ಮತ್ತದಕ್ಕೆ ಭಗವತ್ ಸ್ವರೂಪವನ್ನ ನಾನು ಹೊಂದಬೇಕು. ಸರ್ವೇ ಗಾವಃ ಗೋಷ್ಠೆ ಏಕೀಭವಂತಿ ಹೇಳ್ತೇವ ಇಲ್ಲ, ಎಲ್ಲ ಹಸುಗಳು ಕೊಟ್ಟಿಗೆಯಲ್ಲಿ ಸಾಯಂಕಾಲ ಒಂದಾಗ್ತವೆ. ಒಂದಾಗ್ತವೆ ಅಂದ್ರೆ ಎಲ್ಲ ಒಂದೇ ಆಯ್ತಾ? ಎಣಿಸಿದ್ರೆ ಅಟ್ಟೆ, ಬೆಳಕಿನ ಹತ್ತಿತ್ತು, ಸಾಯಂಕಾಲ ಹೋಗಿ ಬಂದ್ಮೇಲೆ ಹತ್ತೇ ಇದ್ದಾವೆ. ಹತ್ತಿದ್ದದ್ದೇನು ಸಾಯಂಕಾಲ ಒಂದಾಗಲಿಲ್ಲ. ಹೇಳೋದುಂಟು ಸರ್ವೇ ಗಾವಃ ಗೋಷ್ಠೆ ಏಕೀಭವಂತಿ, ಎಲ್ಲ ಕೊಟ್ಟಿಗೆಯಲ್ಲಿ ಒಂದಾಗ್ತವೆ ಅಂದ್ರೆ ಒಂದು ಕಡೆ ಸಮೂಹ ಏಕವಚನವೇ ಹೊರತು ಅಭೇದ ಅಭಿಪ್ರಾಯದಲ್ಲಿ ಏಕವಚನವನ್ನು ಪ್ರಯೋಗ ಮಾಡಬಾರದು, ತಪ್ಪಾಗತ್ತೆ. ಅರ್ಥ ಆಯ್ತಾ? ಹಾಗಾಗಿ ಯದಿಚ್ಛಂತಹ ಬ್ರಹ್ಮಚರ್ಯಂ ಚರಂತಿ, ಯಾವ ಸ್ವರೂಪವನ್ನ ಭಗವಂತನ ಸ್ವರೂಪವನ್ನ ಪ್ರಾಪ್ತುಂ ಅಥವಾ ಜ್ಞಾತುಂ ಇಚ್ಛಂತಹ ಹೊಂದುವುದಕ್ಕೆ ಅಪೇಕ್ಷೆಯನ್ನು ಪಡುತ್ತಾರೆಯೋ, ಇಚ್ಛೆ ಉಳ್ಳವರಾಗಿದ್ದಾರೆಯೋ, ಆಯ್ತಾ, ಬ್ರಹ್ಮಚರ್ಯಂ ಚರಂತಿ ಅಂಥವ್ರು ಏನ್ ಮಾಡ್ತಾರೆ? ಭಗವಂತನನ್ನ ಹೊಂದಬೇಕು ಎನ್ನುವ ಅಪೇಕ್ಷೆ ಉಳ್ಳವರಾಗಿ ಬ್ರಹ್ಮಚರ್ಯಂ ಚರಂತಿ, ಬ್ರಹ್ಮಚರ್ಯವನ್ನು ಆಚರಣೆ ಮಾಡುತ್ತಾರೆ. ಎಂಥ ಬ್ರಹ್ಮಚರ್ಯ ಅದು? ಅದೇ ಶಬ್ದವೇ ನಮಗೆ ತಿಳಿಸ್ಕೊಡ್ತಾ ಇದೆ. ಬ್ರಹ್ಮನಲ್ಲಿ ಆಯ್ತಾ ಮನಸ್ಸು ಮೊದಲಾದ ಇಂದ್ರಿಯಗಳನ್ನ ಇಟ್ಟು ಅಂತ ಅರ್ಥ. ಮನಸ್ಸೇ ಪ್ರಧಾನ ಇಂದ್ರಿಯ ಅಲ್ವಾ? ಹಾಗಾಗಿ ಪ್ರಧಾನಂ ಇಂದ್ರಿಯಾಣಂ ಮನಃ ಕಾರಣಂ ಅಂತ ಹೇಳ್ತಾರೆ. ಎಲ್ಲ ಇಂದ್ರಿಯಗಳಿಗೂ ಪ್ರಧಾನ ಕಾರಣ ಮನಸ್ಸು. ಮನೋಹಿ ಹೇತು ಸರ್ವೇಷಾಂ ಇಂದ್ರಿಯಾಣಂ ಪ್ರವರ್ತನೆ, ಇಂದ್ರಿಯಗಳ ಪ್ರವೃತ್ತಿ ಆಗಬೇಕು ಅಂತಾದ್ರೆ ಮನಸ್ಸು ಪ್ರಧಾನವಾದ ಕಾರಣ. ಹಾಗಾಗಿ ಮನಸ್ಸೇ ಮೊದಲಾದ ಇಂದ್ರಿಯಗಳನ್ನ ಬ್ರಹ್ಮನಲ್ಲಿ ತಾನು ಇಡ್ತಾ ಇಂದ್ರಿಯಗಳ ಸಂಚಾರವನ್ನ ಎಲ್ಲಿ ಮಾಡಬೇಕು? ಚರಂತಿ ಮಾಡ್ತಾರೆ. ಎಲ್ಲಿ? ಬ್ರಹ್ಮನಲ್ಲಿ ಇಟ್ಟು. ಅಂದ್ರೆ ತಮ್ಮ ಮನಸ್ಸಿನ ಜೊತೆ ಉಳಿದ ಇಂದ್ರಿಯಗಳನ್ನೆಲ್ಲ ಎಲ್ಲವನ್ನು ಕೂಡ ಭಗವಂತನಲ್ಲಿ ನೆಟ್ಟವರಾಗಿ ಅವರಿರುತ್ತಾರೆ. ಆಯ್ತಾ? ತತ್ ಆ ಪದಂ ಸ್ಥಾನವನ್ನ, ಸ್ವರೂಪವನ್ನ, ಇಲ್ಲಿ ಪದ ಶಬ್ದಕ್ಕೆ ಸ್ಥಾನ ಅಂತ ಹೇಳಿದ್ರೆ ಪರಮಾತ್ಮನ ಸ್ವರೂಪ ಅಂತ ಅರ್ಥ ಮಾಡಬೇಕು. ಸಂಗ್ರಹೇಣ ಪ್ರವಕ್ಷ್ಯೆ, ಅಂಥ ಭಗವಂತನ ಸ್ವರೂಪವನ್ನ ನಿನಗೆ ಸಂಗ್ರಹ ಮಾಡಿ ಪ್ರವಕ್ಷ್ಯೆ, ಮುಂದೆ ಹೇಳ್ತೇನಪ್ಪ ಕೃಷ್ಣ ಅರ್ಜುನ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಇದಿಷ್ಟು ಪದಗಳ ಸ್ವರೂಪ, ಪ್ರತಿಪದಾರ್ಥ. ಇದು ಅನ್ವಯಾನುಸಾರ ಶ್ಲೋಕಕ್ಕೆ ನಾವು ಹೇಗೆ ಅರ್ಥವನ್ನ ಮಾಡಬೇಕು ಅಂತ ರಾಯರು ತಿಳಿಸ್ಕೊಡ್ತಾ ಇದ್ದಾರೆ. ಯತ್ ವೇದವಿಧ ಯತ್ ಅಕ್ಷರಂ ವದಂತಿ, ಯಾವುದನ್ನ ವೇದಜ್ಞಾನಿಗಳು ಅಕ್ಷರ ಅಂದ್ರೆ ನಾಶರಹಿತ ಅಂತ ಹೇಳ್ತಾರೆಯೋ, ಎಲ್ಲ ರಾಗಾದಿಗಳನ್ನ ಕಳೆದುಕೊಂಡ ಯತಿಗಳು ಅಂದ್ರೆ ಪ್ರಯತ್ನಶೀಲರು ಯಾವುದನ್ನ ಪಡೀತಾರೆಯೋ, ಬ್ರಹ್ಮಚರ್ಯದ ಆಚರಣೆ ಉಳ್ಳವರಾಗಿ ಯಾರು ಯಾವುದನ್ನ ಹೊಂದಬೇಕು ಅಂತ ಇಚ್ಛೆಯನ್ನು ಮಾಡ್ತಾರೋ, ಅಥವಾ ಯಾವುದನ್ನ ತಿಳಿಬೇಕು ಅಂತ ಇಚ್ಛೆ ಪಡ್ತಾರೆಯೋ, ತತ್ ಅಂಥ ಪದಂ, ಅಂತ ಪರಮಾತ್ಮನ ಸ್ವರೂಪವನ್ನ ಸಂಗ್ರಹೇಣ ಪ್ರವಕ್ಷೆ, ವಿಸ್ತಾರವಾಗಿ ಅಲ್ಲ ಸಂಗ್ರಹ ಮಾಡಿ ಹೇಳ್ತೇನೆ ಅಂತ ಕೃಷ್ಣ ಈ ಶ್ಲೋಕದಲ್ಲಿ ಪ್ರತಿಜ್ಞೆಯನ್ನ ಮಾಡ್ತಾ ಇದ್ದಾನೆ. ಅರ್ಥ ಆಯ್ತಾ? ವಿವೃತಿ ನೋಡುತ್ತಾ ಹೋಗೋಣ. ಯದ್ವಾ ಕೇನ ಪ್ರಕಾರೇಣ ಸ್ಮರ್ತವ್ಯ ಅಸಿ ಇತಿ ಪ್ರಶ್ನಸ್ಯ ಉತ್ತರಂ ಸಧ್ಯೇಯಂ ಉಚ್ಯತೆ. ಆಯ್ತಾ? ಇನ್ನೊಂದು ರೀತಿಯಲ್ಲಿಯೂ ಕೂಡ ಇದನ್ನ ನಾವು ನೋಡಬಹುದು. ಒಂದು ರೀತಿಯಲ್ಲಿ ನಾವು ನೋಡಿದ್ದೇವೆ, ಆಯ್ತಾ? ಇನ್ನೊಂದು ರೀತಿಯಲ್ಲಿಯೂ ಕೂಡ ಇದನ್ನ ನೋಡ್ಲಿಕ್ಕೆ ಅವಕಾಶ ಇದೆ. ಅಥವಾ ಸ್ಮರಣೆ ಮಾಡ್ಕೊಳ್ಬೇಕು ಅಂತ ಹೇಳಿದೆಯಪ್ಪ. ಕೇನ ಪ್ರಕಾರೇಣ ಸ್ಮರ್ತವ್ಯ ಅಸಿ, ಪ್ರಯಾಣ ಕಾಲದಲ್ಲಿ ಅವ್ಯವಹಿತ ಪೂರ್ವ ಕ್ಷಣದಲ್ಲಿ ಭಗವಂತನ ಸ್ಮರಣೆ ಮಾಡಬೇಕು ಅಂತ ಹೇಳಿದೆ. ಏನಂತ ಸ್ಮರಣೆ ಮಾಡ್ಕೊಳ್ಳೋದು? ಏನಾದ್ರೂ ಗೊತ್ತಿದ್ರಲ್ವೋ ಸ್ಮರಣೆ ಮಾಡ್ಕೊಳ್ಳಿಕ್ಕೆ? ಹಾಗಾದ್ರೆ ಪರಮಾತ್ಮನ ಸ್ವರೂಪ ಏನನ್ನ ನಾವು ಸ್ಮರಣೆ ಮಾಡ್ಕೊಳ್ಬೇಕು ಅನ್ನುವ ವಿಷಯದಲ್ಲಿ ಅರ್ಜುನನ ಪ್ರಶ್ನೆ ಬಂದರೆ ಅದಕ್ಕೆ ಕೃಷ್ಣ ಪರಮಾತ್ಮ ಇಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾನೆ, ಸಧ್ಯೇಯಂ ಎಂಬುದಾಗಿ. ಸಧ್ಯೇಯಂ ಉಚ್ಯತೆ, ಪ್ರಶ್ನಸ್ಯ ಉತ್ತರಂ ಸಧ್ಯೇಯಂ ಉಚ್ಯತೆ. ಆಯ್ತಾ? ಅದಕ್ಕೆ ಆ ಪ್ರಶ್ನೆ ಏನಪ್ಪ ಉತ್ತರ ಅಂತ ಹೇಳಿದ್ರೆ, ಧ್ಯೇಯ ವಸ್ತು ಯಾವುದು?
ಧ್ಯೇಯ ಶಬ್ದಕ್ಕೆ ಧ್ಯಾತುಂ ಯೋಗ್ಯ ಧ್ಯೇಯ, ಧ್ಯಾತುಂ ಯೋಗ್ಯಂ ಧ್ಯೇಯಂ ವಸ್ತು. ಆಯ್ತಾ, ವಸ್ತು ಶಬ್ದ ನಪುಂಸಕಲಿಂಗ, ವಸ್ತು ವಸ್ತುನಿ ವಸ್ತೂನಿ. ಹಾಗಾಗಿ ಸಧ್ಯೇಯಂ ವಸ್ತು ಕಿಂ, ಆಯ್ತಾ, ಧ್ಯಾನ ಸಹಿತವಾಗಿ ಇರತಕ್ಕಂಥ ವಸ್ತು ಪ್ರಯಾಣ ಕಾಲದಲ್ಲಿ ಯಾವುದಪ್ಪ ಅದು ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಯದಕ್ಷರಂ ಅಂತ ಉತ್ತರವನ್ನು ಕೊಡ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಯದಕ್ಷರಂ ಮುಂದಿನ 3 ಶ್ಲೋಕಗಳಲ್ಲಿ ಉತ್ತರವನ್ನ ಕೊಡ್ತಾನೆ. ಉತ್ತರಂ ಸಧ್ಯೇಯಮಿತಿ ಏತದಕ್ಷರಂ ಇತ್ಯಾದಿ ತ್ರಿಭಿಃ. ಆಯ್ತಾ, ಏತದಕ್ಷರಂ ಈ ಶ್ಲೋಕದಿಂದ ಹಿಡಿದು 11, 12, 13 3 ಶ್ಲೋಕಗಳಲ್ಲಿ ಕೃಷ್ಣ ಆ ಸ್ವರೂಪವನ್ನ ಪ್ರಯಾಣ ಕಾಲದಲ್ಲಿ ಧ್ಯೇಯ ಸಹಿತವಾದ ಆ ವಸ್ತು ಯಾವುದು ಅನ್ನೋದನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಹೌದಾ? ಯತ್ ಪದಂ ಅಕ್ಷರಂ ನಾಮ ಸರ್ವಥಾ ನಾಶರಹಿತಂ ವೇದವಿದಃ ವದಂತಿ. ಯಚ್ಚ ಪದಂ ವೀತರಾಗಾಃ ನಾಮ ಅಪಗತ ಕಾಮಾದಿ ದೋಷಾಃ. ಅರ್ಥ ಆಗುತ್ತಲ್ಲ ಸ್ಪಷ್ಟವಾಗಿ? ನಿಮಗೆ ಅರ್ಥ ಆಗ್ತಾ ಇದೆಯಾ? ಸ್ವಲ್ಪ ಕಷ್ಟ ಆಗತ್ತೆ. ನಿಮ್ಮ ಹೆಸರೇನಂದ್ರಿ? ಸುರೇಶ್. ಆಯ್ತಾ. ಯಚ್ಚ ಪದಂ ವೀತರಾಗಾಃ, ವೀತರಾಗ ಅಂದ್ರೆ ಮೂಲದಲ್ಲಿದೆ, ಆ ಮೂಲದಲ್ಲಿರುವ ಪದಕರ್ಥ ಅದು. ವೀತರಾಗ ಅಂದ್ರೆ ಅಪಗತ ಕಾಮಾದಿ ದೋಷಾಃ, ಹೋಗಲ್ಪಟ್ಟ ಕಾಮವೇ ಮೊದಲಾದ ದೋಷವುಳ್ಳವರು ಅಂತ ಅರ್ಥ. ಯತಿಗಳು ಅಂತ ಹೇಳಿದ್ರೆ ಪ್ರಯತ್ನಶೀಲರು, ಅಥವಾ ಯತಿಗಳು ಅಂದ್ರೆ ಲೋಕದಲ್ಲಿರುವಂತೆ ಸನ್ಯಾಸಿಗಳನ್ನೇ ಇಟ್ಕೊಳ್ಳೋಣ ನಾವು. ಇಟ್ಕೊಂಡಾಗ ಅವ್ರೇನ್ ಮಾಡ್ತಾರೆ? ಯಾವುದನ್ನ ಹೊಂದಲಿಕ್ಕೆ ಅಪೇಕ್ಷೆ ಪಡ್ತಾರೆ? ಅವ್ರು ಯಾವುದನ್ನ ಪ್ರವೇಶ ಮಾಡ್ತಾರೆಯೋ ವೀತರಾಗರಾಗಿ. ರಾಗ ಶಬ್ದಕ್ಕೆ ಕಾಮ ಅಂತ ಅರ್ಥ. ಅದು ಉಪಲಕ್ಷಣತೆಯ ಹೇಳಿದ್ದಲ್ಲಿ ಅದನ್ನ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಲ್ಲವನ್ನೂ ಇಟ್ಕೊಳ್ಬೇಕು ಅದ್ರ ಜೊತೆಗೆ. ಆಯ್ತಾ. ಆಮೇಲೆ ಅಪಗತ ದೋಷಾಹ ಯತಯಃ ನಾಮ ಯತ್ನಶೀಲಾಹ ಬರೆದ್ರು ನೋಡಿ. ವಿಶಂತಿ ಪ್ರವಿಶಂತಿ, ಪ್ರಯತ್ನಶೀಲರಾಗಿ ಯಾವುದನ್ನ ಪ್ರವೇಶ ಮಾಡಬೇಕು ಅಂತ ಅವರೆಲ್ಲ ಇಚ್ಛೆ ಪಡ್ತಾರೆಯೋ, ಯಾವುದನ್ನ ಪ್ರವೇಶ ಮಾಡ್ತಾರೆಯೋ. ಯಚ್ಚ ಪದಂ ಇಚ್ಛಂತಹ ಬ್ರಹ್ಮಚರ್ಯಂ ಮನ ಆದೀನಾಂ ಬ್ರಹ್ಮಣಿ ಚರಣಂ. ಬ್ರಹ್ಮಚರ್ಯ ಶಬ್ದಕ್ಕರ್ಥ ಏನು? ಬ್ರಹ್ಮಣಿ ಚರಣಂ ಬ್ರಹ್ಮಚರ್ಯಂ ಚರಂತಿ. ಯಾವುದನ್ನ ಸಂಚರಿಸುವಂತೆ ಮಾಡುತ್ತಾರೆ? ತಮ್ಮ ಮನಸ್ಸು ಮೊದಲಾದ ಇಂದ್ರಿಯಗಳನ್ನ ಬ್ರಹ್ಮಣಿ ಚರಣಂ, ಬ್ರಹ್ಮನಲ್ಲಿ ಸಂಚರಿಸುವಂತೆ ಮಾಡುತ್ತಾರೆ. ಬ್ರಹ್ಮನಲ್ಲಿ ನಮ್ಮ ಇಂದ್ರಿಯಗಳು ಸಂಚರಿಸೋದು ಅಂದ್ರೆ ಅವನನ್ನು ಚಿಂತನೆ ಮಾಡೋದು ಅಂತ ಅರ್ಥ ಅಲ್ವಾ? ಏನೇನು ಪ್ರತಿಯೊಂದು ಇಂದ್ರಿಯಗಳಿಗೆ ಬೇಕಾದ ವಿಷಯ ಪದಾರ್ಥಗಳನ್ನ ಸ್ವೀಕರಿಸುವಂತೆ ಮಾಡೋದು. ನಿರ್ಮಾಲ್ಯವನ್ನ ಆಘ್ರಾಣಿಸುವುದು ಮೂಗಿನ ಕೆಲಸ. ಹಾಗೆ ಕಣ್ಣು ಭಗವಂತನ ರೂಪವನ್ನು ನೋಡೋದು ಕಣ್ಣಿನ ಕೆಲಸ. ಮನಸ್ಸು ಭಗವಂತನ ಬಗ್ಗೆ ಚಿಂತನೆ ಮಾಡೋದು ಮನಸ್ಸಿನ ಕೆಲಸ. ಹೀಗೆ ಎಲ್ಲ ಇಂದ್ರಿಯಗಳನ್ನು ಬ್ರಹ್ಮನಲ್ಲಿ ಹಾಕೋದು ಅಂತ ಹೇಳಿದ್ರೆ ಪ್ರತಿಯೊಂದು ಇಂದ್ರಿಯಗಳಿಗೆ ಬೇಕಾದ ವಿಷಯ ಪದಾರ್ಥಗಳನ್ನ ಸ್ವೀಕಾರ ಮಾಡೋದು, ಭಗವತ್ ಪರವಾದ ವಿಷಯಗಳನ್ನು ಸ್ವೀಕಾರ ಮಾಡೋದು ಅಂತ ಅರ್ಥ. ಬ್ರಹ್ಮಚರ್ಯಂ ಚರಂತಿ ನಾಮ ಅನುತಿಷ್ಠಂತಿ. ತತ್ಪದ ಚರಣಂ ಯಾವುದು? ಬ್ರಹ್ಮಣಿ ಚರಣಂ ಸಂಚರಿಸುವಿಕೆ, ಕ್ರಿಯಾಪದ ಅಲ್ಲ ಅದು. ಅಲ್ಲ ಪದ ಶಬ್ದ, ಅದು ಲ್ಯುಟ್ ಪ್ರತ್ಯಯಾಂತವಾದ ಶಬ್ದ. ಅದಕ್ಕೆ ಬ್ರಹ್ಮಚರ್ಯ ಅನ್ನೋ ಶಬ್ದಕ್ಕೆ ಅರ್ಥವನ್ನು ಬರಿತಾ ಇದ್ದಾರೆ. ಬ್ರಹ್ಮಣಿ ಚರಣಂ ಬ್ರಹ್ಮಚರ್ಯ. ಮನ ಆದೀನಾಂ ಬ್ರಹ್ಮಣಿ, ಬ್ರಹ್ಮನಲ್ಲಿ ಚರಣಂ ಸಂಚರಿಸುವಂತೆ ಮಾಡುವಿಕೆ. ಆಯ್ತಾ. ಅದನ್ನೇ ಬ್ರಹ್ಮಚರ್ಯಂ. ಚರಂತಿಯಿಂದ ಮುಂದೆ ಇದೆಯಲ್ಲ ಕ್ರಿಯಾವಾದ ಕ್ರಿಯಾಪದ. ಅನುತಿಷ್ಠಂತಿ ತತ್ ಪದಂ. ಪದಂ ಪದಂ ನಾಮ ಪದ್ಯತೆ ಇತಿ ಪದಂ. ಪದ್ಯತೆ ಅಂದ್ರೆ ಏನರ್ಥ? ಪದಲ್ರಗತವು ಅಂತ ಧಾತು, ಆ ಧಾತುವಿನಿಂದ ನಿಷ್ಪನ್ನವಾದದು ಪದ್ಯತೆ ಇತಿ ಪದಂ. ಪದ್ಯತೆ ನಾಮ ಇದೇನರ್ಥ? ಮುಮುಕ್ಷುಭಿ ಪ್ರಾಪ್ಯತೆ. ಮುಮುಕ್ಷುಗಳಿಂದ ಹೊಂದಲ್ಪಡುತ್ತದೆ ಯಾವುದೋ ಅದನ್ನ ನಾನು ನಿನಗೆ ಸಂಗ್ರಹ ಮಾಡಿ ಹೇಳ್ತೇನೆ. ಹೌದಾ? ಯಾವುದನ್ನ ಮುಮುಕ್ಷುಗಳು ಅಪೇಕ್ಷೆ ಪಟ್ಟು ಹೊಂದಲಿಕ್ಕೆ ಅಥವಾ ತಿಳ್ಕೊಳ್ಳಿಕ್ಕೆ ಅಪೇಕ್ಷೆಯನ್ನು ಪಡ್ತಾರೆಯೋ ಅಂತಹ ಸ್ವರೂಪವನ್ನ ನಾನು ನಿನಗೆ ತಿಳಿಸಿಕೊಡುತ್ತೇನೆ. ಪದ್ಯತೆ ಇತಿ ಪದಂ. ಅಂಥ ಪದವನ್ನ ಅಂದ್ರೆ ಪದ ಶಬ್ದಕ್ಕೆ ಪರಮಾತ್ಮನ ಸ್ವರೂಪ ಅಂತ ಇಟ್ಕೊಳ್ಬೇಕು. ಆಯ್ತಾ. ಈ ಸ್ವರೂಪ ಅದು ಪದ್ಯತೆ. ಕೈಹಿ ಮುಮುಕ್ಷುಭಿ ಪ್ರಾಪ್ಯತೆ ಅಂತ. ಯಾಕೆಂದ್ರೆ ಭಗವತ್ ಸ್ವರೂಪವನ್ನು ಕುರಿತೇ ಹೋಗ್ತಾರೆ ಜ್ಞಾನಿಗಳಲ್ಲಿ. ಹಾಗಾಗಿ ಮುಮುಕ್ಷುಗಳಿಂದ ಹೊಂದಲಿಕ್ಕೆ ಯೋಗ್ಯವಾದ ಆ ಸ್ಥಾನವನ್ನ, ನಾಮ ಆ ಸ್ವರೂಪವನ್ನ, ಆ ವಸ್ತುವನ್ನ ನಾನು ನಿನಗೆ ಸಂಗ್ರಹ ಮಾಡಿ ತಿಳಿಸ್ತೇನಪ್ಪ ಅಂತ ಅರ್ಜುನನಿಗೆ ಕೃಷ್ಣ ತಾನು ಹೇಳ್ತಾ ಇದ್ದಾನೆ. ಪದಲ್ರಗತೌ ಇತ್ಯತಃ ಕರ್ಮಣಿ ಅಕಾರ ಪ್ರತ್ಯಯ. ಅಕಾರ ಬಂದು ಪದಂ ಅಂತ ರೂಪ ಆದದ್ದು. ಸ್ವರೂಪಂ
ಪದಂ ನಾಮ ಸ್ವರೂ ಯಾವುದು ಆ ಅಂತ ಹೇಳಿ ಪ್ರತ್ಯಯ. ಕರ್ಮಾರ್ಥದಲ್ಲಿ ಆಯ್ತಾ ಅಕಾರ ಪ್ರತ್ಯಯ ಬಂದು ಪದ ಅಂತ ರೂಪ ಆಗಿದೆ. ಅಕಾರ ಕರ್ಮಣಿ ಅಕಾರ ಪ್ರತ್ಯಯ ಪದ ಇದೆ. ಪದಲ್ರ ಗತವಂತ ಧಾತು ಪದ ಧಾತು, ಅದಕ್ಕೆ ಅಕಾರ ಸೇರ್ಕೊಂಡ್ರೆ ಪದ ಅಂತ ಆಯ್ತು. ಆಯ್ತಾ? ಹಾಗೆ ಅಕಾರ ಬಂದು ಪದ ಅಂತ ರೂಪ ಆದದ್ದು. ಅರ್ಥ ಏನು? ಪದ್ಯತೆ, ಪ್ರಾಪ್ಯತೆ ಅಂತ ಅರ್ಥ. ಆದ್ರಿಂದ ಪದಂ ಅನ್ನೋ ಶಬ್ದದ ಅರ್ಥ ಏನು? ಸ್ವರೂಪಂ. ಅದೆಲ್ಲ ಅಂಡರ್ಲೈನ್ ಮಾಡ್ಕೊಳ್ಬೇಕು. ಯಾವ್ದು ಮೂಲ ಪದಕ್ಕೆ ಯಾವ್ದು ಅರ್ಥ ಅನ್ನೋದಂತ ನಮ್ಗೆ ಗೊತ್ತಾಗತ್ತೆ. ಆಯ್ತಾ? ಪದಂ ಸ್ವರೂಪಂ ಸಂಗ್ರಹೇಣ ನಾಮ ಸಂಕ್ಷೇಪೇಣ ಪ್ರವಕ್ಷ್ಯೆ. ಅರ್ಥ ಆಯ್ತಾ? ಪ್ರವಕ್ಷ್ಯೆ ಅಂದ್ರೆ ಹೇಳ್ತೇನೆ ಅಂತ ಅರ್ಥ. ಅಲ್ಲ, ಬೇಕಾದಷ್ಟು ಕ್ರಿಯಾಪದಗಳನ್ನು ಪ್ರಯೋಗ ಮಾಡಿದ್ದಾರೆ ಇದರಲ್ಲಿ. ಎಲ್ಲ ಲಟ್ಲಕಾರದ್ದೇ ಪ್ರಯೋಗ ಇದ್ದಾಗ. ಹೇಳ್ತಾ ಬನ್ನಿ ನೋಡೋಣ. ಯದಕ್ಷರಂ ವೇದ ವಿದಃ. ವೇದ ವಿದಃ ಸಮಾಸ ಹೇಗೆ? ವೇದಂ ವೇತ್ತಿ ವೇತ್ತಿ. ವೇದಂ ವೇತ್ತಿ. ವೇತ್ತಿ ವೇತ್ತಿ ವಿತ್ತಃ ವಿದಂತಿ ಅಂತ ಆಗ್ಬೇಕು. ಯಾಕಂದ್ರೆ ವೇದ ವಿದಃ ಅಂತ ಬಹುವಚನ ಇದೆ ಜಯಂತ್ ಅವರು ಅಲ್ವಾ? ವೇದಂ ವಿದಂತಿ ವೇತ್ತಿ ವಿತ್ತಃ ವಿದಂತಿ ಬಹುವಚನ ಹಾಕ್ಬೇಕು. ಆಮೇಲೆ ವದಂತಿ ವದ ವ್ಯಕ್ತಾಯಾಮ್ ವಾಚಿ ಅಂತ ಧಾತು. ಆಯ್ತಾ? ಲಕಾರ ಯಾವುದು? ಲಟ್ಲಕಾರ ಆಚಾರ್ಯ. ಲಟ್ಲಕಾರ. ಲಟ್ಲಕಾರ ಪರಸ್ಮೈ ಪದ. ವಿಶಂತಿ ವಿಷ ಪ್ರವೇಶನೆ. ಸರಿ. ಆಮೇಲೆ ಯತ್ ಯತಃ ವೀತರಾಗಾಹ ಸಮಾಸ ಮಾಡಿದ್ದೇವೆ ಅಲ್ವಾ? ವೀತಃ ರಾಗಃ ಯೈಸ್ತೆ ಯೈಸ್ತೆ ವೀತರಾಗಾಹ. ಆಮೇಲೆ ಯದಿ ಯತ್ ಇಚ್ಛಂತಃ ಶತ್ರು ಪ್ರತ್ಯಯ ಅಂತ. ಇಚ್ಛನ್ ಇಚ್ಛಂತೋ ಇಚ್ಛಂತಃ ಇಚ್ಛಂತಃ ಸಂತಃ. ಆಮೇಲೆ ಬ್ರಹ್ಮಚರ್ಯಂ ಬ್ರಹ್ಮಣಿ ಚರ್ಯಂ ಬ್ರಹ್ಮಚರ್ಯಂ ಚರಂತಿ. ಚರಗತಿ ಭಕ್ಷಣ. ಚರಗತಿ ಭಕ್ಷಣಯೋಹೋ ಅಂತ ಹೇಳಬೇಕು. ಚರಗತಿ ಭಕ್ಷಣಯೋಹೋ ಲಟ್. ತತ್ ತೇ ಪದಂ. ಪದಂ ಪದ ಶಬ್ದಕ್ಕೆ ಸ್ವರೂಪ ಅಂತ ಅರ್ಥ ಮಾಡಿದ್ದೇವೆ. ಸಂಗ್ರಹೇಣ ಪ್ರವಕ್ಷ್ಯೆ. ಪ್ರ ಅಂತ ಉಪಸರ್ಗ ಇದೆ ಆಯ್ತಾ? ಪ್ರ ಅದಕ್ಕೆ ಧಾತು ಅರ್ಥ ಹೇಳಬೇಕಾದ್ರೆ ಕ್ರಮ ಪ್ರಕಾರ ಹೇಳಬೇಕು. ಪ್ರ ಇತ್ಯುಪಸರ್ಗ ಪೂರ್ವಕಾತ್ ವಚ ಪರಿಭಾಷಣೆ ಇತಿ ಧಾತು ಸಕರ್ಮಕಾತ್ ಕರ್ತರಿ ಪರಸ್ಮೈ ಪದಿನ. ಇಷ್ಟು ಇಡೀ ಜಾತಕ ಹೇಳಬೇಕು ಪರಸ್ಮೈ ಪದಿನ. ಲೃಟಿ ಅಂದ್ರೆ ಲೃಟ್ ಲಕಾರದಲ್ಲಿ ಉತ್ತಮ ಪುರುಷ ಏಕವಚನದಲ್ಲಿ ಪ್ರವಕ್ಷ್ಯೆ ಅಂತ ರೂಪ ಆಗುತ್ತೆ. ಆಯ್ತಾ? ಇದಿಷ್ಟು ಇದರ ಸ್ವರೂಪ. ಸರಿನಾ? ಇದು ಪರಸ್ಮೈ ಪದ ಅಲ್ಲ, ಅದು ಆತ್ಮನೇ ಪದ. ಅದು ಪ್ರವಕ್ಷ್ಯೆ. ಇನ್ನೇನಾದ್ರು ಸಂಶಯ ಇದೆ ಇದರಲ್ಲಿ? ಆನ್ಲೈನ್ ಅಲ್ಲಿ ಇದ್ದವರಿಗೆ ಏನಿಲ್ಲ. ಸರಿ, ಮುಂದಕ್ಕೆ ಹೋಗೋಣ. ಸರ್ವದ್ವಾರಾಣಿ ಸಂಯಮ್ಯ ಹೃದಯ ನಿರುದ್ಧ್ಯ ಚ ಮೂರ್ಧ್ನ್ಯಾಧಾಯಾತ್ಮನಃ ಪ್ರಾಣಂ. ಮ್ಯೂಟ್ ಮಾಡಿಬಿಡಿ. ಆನ್ಲೈನ್ ಅಂದ್ರೆ ಮ್ಯೂಟ್ ಮಾಡ್ಕೊಂಡ್ಬಿಡಿ. ಇಲ್ಲ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಬರ್ತಿದೆ. ಅಸ್ಥಿತೋ ಯೋಗಧಾರಣ ಆಸ್ಥಿತೋ ಯೋಗಧಾರಣ ಸರ್ವದ್ವಾರಾಣಿ ಸಂಯಮ್ಯ ಮನುಹೃದಿ ನಿರುದ್ಧ್ಯ ಚ ಮೂರ್ಧ್ನ್ಯಾಧಾಯಾತ್ಮನಃ ಪ್ರಾಣಂ ಆಸ್ಥಿತೋ ಯೋಗಧಾರಣ.
ಸರ್ವದ್ವಾರಾಣಿ ಸಂಯಮ್ಯ ಮನಃ ಹೃದಿ ನಿರುದ್ಧ್ಯ ಚ ಮೂರ್ಧ್ನಿ ಆಧಾಯ ಆತ್ಮನಃ ಪ್ರಾಣಂ ಆಸ್ಥಿತಃ ಯೋಗಧಾರಣಾಂ ಸರ್ವದ್ವಾರಾಣಿ ಸಂಯಮ್ಯ ಮನಃ ಹೃದಿ ನಿರುದ್ಧ್ಯ ಮೂರ್ಧ್ನಿ ಆಧಾಯ ಆತ್ಮನಃ ಪ್ರಾಣಂ ಯೋಗಧಾರಣಾಂ ಆಸ್ಥಿತಃ. ಇನ್ನು ಹಾಗೆ 3 ಶ್ಲೋಕದ್ದು ಏಕಾನ್ವಯ ರೂಪದಲ್ಲಿದೆ ಅದು, ಆಯ್ತಾ? ಒಂದೊಂದೇ ಶ್ಲೋಕದ ನೋಡ್ತಾ ಹೋಗೋಣ. ಇವಾಗ ಕೊನೆಗೆ ಅದರ ಕ್ರಿಯಾಪದವನ್ನ ಏನ್ ಮಾಡಬೇಕು ಅಂತ ಕೊನೆಗೆ ಹೇಳ್ತಾ, ಏನ್ ಮಾಡಬೇಕು? ಸರ್ವದ್ವಾರಾಣಿ, ನವದ್ವಾರಗಳು ಉಂಟೋ ಇಲ್ಲಿ? ನವದ್ವಾರಗಳಿಂದ ಕೂಡಿದ ದೇಹ ಇದು. ಹಾಗಾಗಿ ಸರ್ವದ್ವಾರಾಣಿ ಸಂಯಮ್ಯ, ನಮ್ಮ ಉತ್ಕ್ರಮಣವಾಗುವ ವಾಯುವನ್ನ ಬೇರೆ ಯಾವ ರಂಧ್ರದಲ್ಲೂ ಹೋಗ್ಲಿಕ್ಕೆ ನಾವು ಬಿಡಬಾರದು. ಹಾಗೆ ಸಾಧನೆ ಮಾಡಬೇಕು, ಹಾಗೆ ಕಟ್ಟಾಕಬೇಕು ಪ್ರಾಣವಾಯುವನ್ನ ಅಂತ ಹೇಳಿದ್ರೆ ಎಷ್ಟು ಕಷ್ಟ ನೆನ್ಸ್ಕೊಂಡ್ರೇನೆ ಭಯ ಆಗತ್ತೆ ಅಲ್ವಾ? ಪ್ರಾಣವಾಯುವನ್ನು ತಡೆಯೋದು ಅಂದ್ರೆ ಏನರ್ಥ? ಹಾಗಾಗಿ ಹಾಗೆ ತಡಿಬೇಕು. ಉಳಿದ ಯಾವ ರಂಧ್ರಗಳಿಂದಲೂ ವಾಯು ಆಚೆ ಹೋಗದಂತೆ ಸಂಯಮ್ಯ, ಅದನ್ನ ನಿಗ್ರಹ ಮಾಡಿಕೊಂಡು, ಆಮೇಲೆ ಚ ಹೃದಿ ಮನಃ ನಿರುದ್ಧ್ಯ, ಪ್ರಾಣವಾಯುವನ್ನ ತಡಿಬೇಕು, ಚಂಚಲವಾದ ಮನಸ್ಸನ್ನ ಹೃದಯದಲ್ಲಿ ಹಿಡಿದಿಡಬೇಕು. ಮೂರ್ಧಿನಿ ಆಧಾಯ, ಆ ಮನಸ್ಸನ್ನ ಏನ್ ಮಾಡಬೇಕು? ಆತ್ಮನಃ ಪ್ರಾಣಂ, ಆಯ್ತಾ? ಇಲ್ಲಿ ಆತ್ಮ ಶಬ್ದಕ್ಕೆ ತನ್ನ ಅಂತ ಅರ್ಥ. ತನ್ನ ಪ್ರಾಣಂ ಅಂದ್ರೆ ಪ್ರಾಣವಾಯುವನ್ನ, ಮೂರ್ಧ್ನಿ ಅಂದ್ರೆ ಮೂರ್ಧ ಸ್ಥಾನದಲ್ಲಿರ್ತಕ್ಕಂಥದ್ದು ಸುಷುಮ್ನಾ ನಾಡಿ. ಆ ಸುಷುಮ್ನಾ ನಾಡಿಯ ಮೂಲಕ ಬ್ರಹ್ಮರಂಧ್ರದಲ್ಲಿ ಆಧಾಯ ಇಟ್ಟು ಯೋಗಧಾರಣ, ಅಖಂಡ ಸ್ಮೃತಿ ರೂಪವಾಗಿರತಕ್ಕಂತಹ ಯೋಗಧಾರಣೆಯನ್ನ ಆಸ್ಥಿತ ತನ್ ಹೊಂದಿದವನಾಗಿ ಅಂತ ಅಲ್ಲೇ ಆಸ್ಥಿತ ತನ್ ಅಂತ ಅಷ್ಟೇ ಇದೆ. ಅದಕ್ಕೆ 3ನೇ ಶ್ಲೋಕದಲ್ಲಿ 13ನೇ ಶ್ಲೋಕದಲ್ಲಿ ಅದಕ್ಕೆ ಪೂರ್ಣ ಕ್ರಿಯೆಯನ್ನ ಅಲ್ಲಿ ಮುಗಿಸ್ತಾನೆ ಕೃಷ್ಣ ಪರಮಾತ್ಮ. ಇದಿಷ್ಟು ಪದಶಃ ಅರ್ಥ. ಹಾಗಾದ್ರೆ ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ಸರ್ವದ್ವಾರಾಣಿ ಅಂದ್ರೆ ಪ್ರಾಣವಾಯು ಸಂಚಾರ ಮಾಡತಕ್ಕಂತಹ ಎಲ್ಲ ದ್ವಾರಗಳನ್ನ ಸಂಯಮ್ಯ, ಆ ಸಂಚರಿಸದಂತೆ ಮಾಡಿ, ಆಯ್ತಾ? ಉಳಿದ ಎಲ್ಲ ನಾಡಿಗಳನ್ನ ನಾವು ನಮ್ಮ ನಿಯಂತ್ರಣಕ್ಕೆ ತಂದುಕೊಳ್ಬೇಕು. ಮನಃ ಹೃದಿ ನಿರುದ್ಧ್ಯ, ಏನ್ ಮಾಡಬೇಕು? ಮನಸ್ಸನ್ನ ಭಗವಂತನಲ್ಲಿ ನಿಲ್ಲಿಸ್ಬೇಕಂತ, ಆಯ್ತಾ? ಹೃದಿ ಅಂತ ಹೇಳಿದ್ರೆ ಹೃದಯದಲ್ಲಿ ಅಂತ ಹೇಳಿದ್ರೆ ಏನದು? ಅದಕ್ಕೆ ರಾಯರ ಅರ್ಥ ಬರೀತಾರೆ, ಹೃನ್ನಾಮಕನಾದ ಭಗವಂತನಲ್ಲಿ ನೆಲೆಸುವಂತೆ ಮಾಡು. ಹೃದಯದಲ್ಲಿ ನೆಲೆಸಬೇಕು ಅಂತ ಹೇಳಿದ್ರೆ ಭಗವಂತನಿಗೆ ಹೃತ್ ಅಂತ ಹೆಸರು. ಹಾಗಾಗಿ ಸರ್ವಶಬ್ದವಾಚ್ಯ ಭಗವಂತ. ಹಾಗಾಗಿ ಭಗವಂತನನ್ನ ಹೃತ್ ಅಂತಲೂ ಕರೀತಾರೆ. ಆ ಹೃತ್ ನಾಮಕನಾದ ಆ ಭಗವಂತನಲ್ಲಿ ನಿನ್ನ ಮನಸ್ಸು ನೆಲೆಗೊಳ್ಳುವಂತೆ ಮಾಡು. ಪ್ರಾಣವಾಯುವನ್ನ ತಡೆ ಹಿಡಿದು ಚಂಚಲವಾದ ಈ ಮನಸ್ಸನ್ನ ಹೃದಯದಲ್ಲಿ ಅಂದ್ರೆ ಹೃನ್ನಾಮಕ ಭಗವಂತನಲ್ಲಿ ನೆಲೆ ನಿಲ್ಲುವಂತೆ ಮಾಡು. ಮನಃ ಹೃದಿ ನಿರುದ್ಧ್ಯ, ಆ ಭಗವಂತನಲ್ಲಿ ಅದನ್ನು ನಿಲ್ಲಿಸಿ. ನಿರುದ್ಧ್ಯ ಅಂದ್ರೆ ತಡೆ ಹಿಡಿದು ಅಂತ ಅರ್ಥ. ನಿರೋಧಿಸಿ ತನ್ನ ಆತ್ಮನಃ ಪ್ರಾಣಂ, ತನ್ನ ಪ್ರಾಣವಾಯುವನ್ನ ಏನ್ ಮಾಡಬೇಕು? ಆ ಪ್ರಾಣವಾಯುವನ್ನ ಬೇರೆ ಯಾವ್ದಾವುದೋ ರಂಧ್ರಗಳಲ್ಲಿ ಹೋಗ್ತಕ್ಕಂತಹ ಅಥವಾ ಬೇರೆ ನಾಡಿಗಳಲ್ಲಿ ಸಂಚಾರವನ್ನ ಮಾಡತಕ್ಕಂತಹ ಆ ಪ್ರಾಣವಾಯುವನ್ನ ನಿಯಂತ್ರಣ ಮಾಡಿ ನಿನ್ನ ಬ್ರಹ್ಮರಂಧ್ರದಲ್ಲಿ ಅದನ್ನ ಹಾಕಬೇಕು. ಯೋಗ ಧಾರಣಾಂ ಆಸ್ಥಿತ ಸನ್, ಅದನ್ನ ಬ್ರಹ್ಮರಂಧ್ರಕ್ಕೆ ತಂದು ಏನ್ ಮಾಡಬೇಕು? ಅಲ್ಲಿ ಭಗವಂತನ ಅಖಂಡವಾದ ಸ್ಮರಣೆಯಲ್ಲಿ ಅವ ನಿರತನಾಗಬೇಕು. ಆಸ್ಥಿತ ಸನ್, ಇದ್ದವನಾಗಿ ಅಂತಲ್ಲಿ ನಿಲ್ಲಿಸ್ಬೇಕು. ಅಂದ್ರೆ ಇರಬೇಕು ಅಂತ ಅರ್ಥ. ಭಗವಂತನಲ್ಲ ಬ್ರಹ್ಮರಂಧ್ರದಲ್ಲಿ ಆ ಸುಷುಮ್ನಾ ಮಾರ್ಗದಿಂದ ಬ್ರಹ್ಮರಂಧ್ರಕ್ಕೆ ಅದನ್ನ ಪ್ರಾಣವಾಯುವನ್ನ ತಂದು ನಿಲ್ಲಿಸಬೇಕು. ನಿಲ್ಲಿಸಿ ಆಮೇಲೆ ಯೋಗ ಧಾರಣ ಆಸ್ಥಿತ ಸನ್, ಯೋಗವನ್ನ ಧಾರಣೆ ಮಾಡಿದವನಾಗಿ ಇರಬೇಕು. ಇದಿಷ್ಟು ಮೂಲದ ಅಭಿಪ್ರಾಯ, ಆಯ್ತಾ? ಸದ್ಧೇಯಂ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಧ್ಯಾನಕ್ಕೆ ಯೋಗ್ಯನಾದ ಆ ಪರಮಾತ್ಮನ
ಚಿಂತನೆಯ ಸಹಿತವಾಗಿ ನಾವು ಪ್ರಾಣತ್ಯಾಗ ಮಾಡಬೇಕು ಅಂತ ಹೇಳಿದ್ರಲ್ಲ, ಆ ಧ್ಯೇಯ ವಸ್ತುವಿನ ಸ್ವರೂಪವನ್ನು ತಿಳಿಸ್ತೇನೆ ಅಂತ ಹಿಂದಿನ ಶ್ಲೋಕದಲ್ಲಿ ಪ್ರತಿಜ್ಞೆ ಮಾಡಿದ ಕೃಷ್ಣ ಪರಮಾತ್ಮ. ಹೇಗಿದೆ ಆ ಧ್ಯೇಯ ಸ್ವರೂಪ? ತತ್ ಸ್ಮರಣ ಪ್ರಕಾರೋಕ್ತಿಂಚ ಪ್ರತಿಜ್ಞಾಯ ಇದಾನಿ. ಹಿಂದಿನ ಶ್ಲೋಕದಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದಾನೆ. ಈ ಶ್ಲೋಕದಲ್ಲಿ ತತ್ ಪ್ರಕಾರ ಆಹ ಸರ್ವೇತಿ. ಹೇಗೆ ಚಿಂತನೆ ಮಾಡುವ ಕ್ರಮ, ಹೇಗೆ ಆ ಧ್ಯೇಯ ವಸ್ತುವಿನ ಸ್ವರೂಪ ಏನು ಅನ್ನೋದನ್ನ ಈ ಶ್ಲೋಕದಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ. ಸರ್ವದ್ವಾರಾಣಿ, ಎಲ್ಲಾ ದ್ವಾರಗಳು ಅಂತ ಹೇಳಿದ್ರೆ ವಾಯು ಸಂಚಾರ ಸ್ಥಾನ ಸರ್ವ ಸುಷುಮ್ನೇತರ ನಾಡೀಹಿ. ಸುಷುಮ್ನಾ ನಾಡಿಯನ್ನ ಬಿಟ್ಟು ಅಂತ ಅರ್ಥ. ಸುಷುಮ್ನಾ ನಾಡಿಯಲ್ಲಿಯೂ ವಾಯು ಸಂಚಾರ ಉಂಟು, ಆದರೆ ಆ ಒಂದು ನಾಡಿಯನ್ನ ಬಿಟ್ಟು ಉಳಿದ ಎಲ್ಲ ಬೇರೆ ಬೇರೆ ನಾಡಿಗಳಲ್ಲಿ 72,000 ನಾಡಿಗಳಿದ್ದಾವಲ್ಲ, ಅಷ್ಟು ನಾಡಿಗಳಲ್ಲಿ ಸಂಚಾರ ಮಾಡತಕ್ಕಂತಹ ವಾಯುವನ್ನ ನಿಗ್ರಹ ಮಾಡುವುದು ಅಂತ ಹೇಳಿದ್ರೆ ಆ ನಾಡಿಗಳನ್ನು ನಮ್ಮ ಹಿಡಿತಕ್ಕೆ ತಂದುಕೊಂಡು ನಾಡೀಹಿ ಸುಷುಮ್ನೇತರ ನಾಡೀಹಿ. ಅದೇನದು ನಾಡೀಹಿ ಅಂದ್ರೆ? ಯಾವ ವ್ಯಕ್ತಿ, ಯಾವ ವಿಭಕ್ತಿ? ದ್ವಿತೀಯ ಬಹುವಚನ ಅಲ್ವಾ? ಯಾವ ಶಬ್ದದಂತೆ? ಗೌರಿ ಶಬ್ದವತ್. ಈಕಾರಾಂತ ಸ್ತ್ರೀಲಿಂಗ ನಾಡಿ ಶಬ್ದ. ನಾಡಿ ನಾಡ್ಯೌ ನಾಡ್ಯ. ಗೌರಿ ಗೌರ್ಯೌ ಗೌರ್ಯ. ಗೌರೀಂ ಗೌರ್ಯೌ ಗೌರೀಹಿ ಇದ್ದಾಗೆ ನಾಡಿಂ ನಾಡ್ಯೌ ನಾಡೀಹಿ. ನಾಡಿಗಳನ್ನು ಬಹುವಚನ ಹಾಕಿದ್ದಾರೆ, ಆಯ್ತಾ? ಸುಷುಮ್ನೇತರ, ಸುಷುಮ್ನ ಅಂದ್ರೆ ಸುಷುಮ್ನವನ್ನು ಒಂದನ್ನು ಬಿಟ್ಟು ಅಂತ ಅರ್ಥ. ಸುಷುಮ್ನ ನಾಡಿ ಒಂದನ್ನ ಬಿಟ್ಟು ಇತರ ನಾಡಿಗಳನ್ನ ನಿಯಂತ್ರಣಕ್ಕೆ ತಂದುಕೊಂಡು ಹೃದಯ, ಭಗವಂತನಿಗೆ ಹೃತ್ ಅಂತ ಹೆಸರು. ಯಾಕೆ ಅಂದ್ರೆ ಹರತಿ, ಜಗತ್ ಹರತಿ ಅಲ್ಲ, ಎಲ್ಲವನ್ನ ಅಪಹರಣ ಮಾಡಿದ, ಇಡೀ ಜಗತ್ತನ್ನ ಅಪಹರಣ ಮಾಡಿದ, ಆದ್ರಿಂದ ಅವನನ್ನು ಹೃತ್ ಅಂತ ಕರೆದ್ರು, ಆಯ್ತಾ? ಹೃದಿ ಹರತಿ ಜಗತ್ ಇತಿ ಹೃನ್ನಾಮಕೆ ನಾರಾಯಣೇ ಅಲ್ವಾ? ಹೃನ್ನಾಮಕನಾದ ನಾರಾಯಣನಲ್ಲಿ ಹರತೆ ಕ್ವಿಪ್. ಸುಷುಮ್ನೇತರ ನಾಡಿ ತಪ್ಪಾಗಿ ತಿದ್ದುಕೊಳ್ಳಿ. ಸುಷುಮ್ನ ನಾಡಿ ಒಂದನ್ನ ಬಿಟ್ಟು ಅಂತ ಅರ್ಥ ಅದಕ್ಕೆ. ನೋಡಿ, ಅದಕ್ಕೆ ಇಲ್ಲಿ ಭಾಷ್ಯ ಬರೀತಾರೆ ಏನೋ ಕಟ್ಟಿಯವರು. ಅಲ್ಲಿ ಇತರ ಅನ್ನೋ ಪದಕ್ಕೆ ಇತರ ಅನ್ನೋ ಪದವನ್ನು ಯಾಕೆ ಹಾಕೊಳ್ಬೇಕು ಅಂದ್ರೆ ಭಾಷ್ಯದಲ್ಲಿ ಅದೇ ಪದವನ್ನ ಪ್ರಯೋಗ ಮಾಡುತ್ತಾರೆ. ಬ್ರಹ್ಮನಾಡಿಂ ವಿನಾ ಅಂತ ಅರ್ಥ ಬರುದು ಶ್ರೀಮದಾಚಾರ್ಯ ಭಾಷ್ಯದಲ್ಲಿ. ಬ್ರಹ್ಮನಾಡಿಂ ವಿನಾ ಯತ್ ಅನ್ಯತ್ರ ಗಚ್ಚತಿ ತರ್ಹಿ ವಿನಾ ಮೋಕ್ಷಂ ಸ್ಥಾನಾಂತರಂ ಪ್ರಾಪ್ನೋತಿ ಇತಿ ಸರ್ವದ್ವಾರಾಣಿ ಸಂಯಮ್ಯ. ಹಾಗಾಗಿ ಅಲ್ಲೇನು ಇತರ ಅನ್ನುವ ಶಬ್ದ ಕೊಟ್ಟಿದ್ದಾರೆ, ಇಲ್ಲಿ ವಿನಾ ಅನ್ನುವ ಶಬ್ದಕ್ಕೆ ಪರ್ಯಾಯ ಪದ ಅದು ರಾಯರು ಕೊಟ್ಟದ್ದು. ಭಾಷ್ಯದಲ್ಲಿ ವಿನಾ ಶಬ್ದ ಪ್ರಯೋಗ ಮಾಡಿದ್ದಾರೆ ಶ್ರೀಮದಾಚಾರ್ಯ. ಹಾಗಾಗಿ ಅಲ್ಲಿ ಇತರ ಅಂತ ಆಗಬೇಕೇ ಹೊರತು ಉತ್ತರ ಅಂತ ಆಗಬೇಕು. ಯಾಕೆ ಬ್ರಹ್ಮನಾಡಿಯ ಮೂಲಕವೇ ಯಾಕೆ ಹೋಗ್ಬೇಕು ಅಂದ್ರೆ, ಮೋಕ್ಷ ಸಿಗಬೇಕಾದ್ರೆ ಆ ನಾಡಿಯಲ್ಲಿ ಪ್ರಾಣವಾಯು ಹೋದರೆ ಮಾತ್ರ ನಮಗೆ ಮೋಕ್ಷ, ಆಯ್ತಾ? ಬ್ರಹ್ಮನಾಡಿಂ ವಿನಾ ಯತ್ ಅನ್ಯತ್ರ ಗಚ್ಚತಿ ತರ್ಹಿ ಮೋಕ್ಷಂ ಸ್ಥಾನಾಂತರಂ ನ ಪ್ರಾಪ್ನೋತಿ. ಮೋಕ್ಷಂ ನ ಪ್ರಾಪ್ನೋತಿ, ಆ ವ್ಯಕ್ತಿ ತಾನು ಮೋಕ್ಷವನ್ನು ಪಡ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಸುಷುಮ್ನೇತರ ನಾಡಿಗಳನ್ನ ನಿಯಂತ್ರಣ ಮಾಡಿ, ಉಳಿದ ನಾಡಿಗಳನ್ನೆಲ್ಲ ನಿಯಂತ್ರಣ ಮಾಡು, ಆ ಸುಷುಮ್ನ ನಾಡಿಯಲ್ಲಿ ಪ್ರಾಣವಾಯು ಸಂಚಾರ ಮಾಡುವಂತೆ ಮಾಡು. ನಿರ್ಗಚ್ಚನ್ ಚಕ್ಷುಷಾ ಸೂರ್ಯಂ, ಬಹಳ ಚೆನ್ನಾಗಿ ಬರೀತಾರೆ ನೋಡ್ರಿ. ಪದ್ಮಪುರಾಣದ ಕೆಲವೊಂದು ಮಾತುಗಳನ್ನ ಕೊಡ್ತಾ ಇದ್ದಾರೆ. ಯಾವ ಯಾವ ಇಂದ್ರಿಯಗಳ ಮೂಲಕ ನಮ್ಮ ಪ್ರಾಣವಾಯು ಹೊರಗಡೆ ಹೋದರೆ ಎಲ್ಲೆಲ್ಲಿ ಯಾವ್ಯಾವ ಲೋಕಕ್ಕೆ ಹೋಗ್ತಾನೆ ಅಂತ ಒಂದು ಪದ್ಮಪುರಾಣದ ಮಾತನ್ನ ಇಲ್ಲಿ ಕೊಟ್ಟರು ಶ್ರೀಮದಾಚಾರ್ಯರು, ಆಯ್ತಾ? ನಿರ್ಗಚ್ಚನ್ ಚಕ್ಷುಷಾ ಸೂರ್ಯಂ ದಿಶ ಶ್ರೋತ್ರೇಣ ಚೈವಹಿ. ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಶ್ರೋತ್ರೇಣ ದಿಶಃ ವಚನಾತ್ ವ್ಯಾಸಯೋಗೆ ವ್ಯಾಸಯೋಗೆ ಇತಿ ವ್ಯಾಸಯೋಗೆ ಮೋಕ್ಷ ಧರ್ಮೇ ಚ. ಮೋಕ್ಷ ಧರ್ಮದಲ್ಲಿ ಮತ್ತು ವ್ಯಾಸಯೋಗ ಎಂಬ ಎರಡು ಮಾತುಗಳಲ್ಲಿಯೂ ಕೂಡ, ಎರಡು ಗ್ರಂಥಗಳಲ್ಲಿಯೂ ಕೂಡ ಹೀಗೆ ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಮಾತನ್ನಷ್ಟೇ ಉಲ್ಲೇಖ ಮಾಡಿದರು. ಅಂತೂ ಸುಷುಮ್ನೇತರ ನಾಡಿಗಳಲ್ಲಿ ಪ್ರಾಣವಾಯು ಸಂಚಾರವನ್ನು ಮಾಡಿತು ಅಂತಾದರೆ ಮೋಕ್ಷವನ್ನು ಪಡೆಯುವುದಿಲ್ಲ, ಬೇರೆ ಬೇರೆ ಲೋಕಗಳನ್ನು ಅವರೆಲ್ಲ ಪಡೆದುಕೊಳ್ಳುತ್ತಾರೆ.
ನಾಭಿಯ ಮೇಲ್ಭಾಗದಲ್ಲಿರುವ ರಂಧ್ರಗಳಲ್ಲಿ ಪ್ರಾಣವಾಯು ಹೋಯಿತು ಅಂದ್ರೆ ಮೇಲಿನ ಲೋಕವನ್ನು ಪಡ್ಕೊಳ್ತಾರೆ. ಅದೇ ನಾಭಿಯ ಕೆಳಭಾಗದಲ್ಲಿರುವ ರಂಧ್ರಗಳ ಮೂಲಕ ಪ್ರಾಣವಾಯು ಹೋಯಿತು ಅಂತಾದ್ರೆ ಅಧೋ ಲೋಕವನ್ನ ಜೀವ ತಾನು ಪಡಿತಾನೆ. ಅದನ್ನೇ ಅದು ಭಾಷೆಯಲ್ಲಿ ಉಲ್ಲೇಖ ಮಾಡಲಿಲ್ಲ, ಅದನ್ನು ಸೇರಿಸ್ಕೊಳ್ಬೇಕು ಅಂತ ಅರ್ಥ. ಹಾಗಾಗಿ ಹೃದಯ ಶಬ್ದಕ್ಕೆ ನಾರಾಯಣೆ ಅಂತ ಅರ್ಥ ಮಾಡಿದ್ರು ರಾಯರು. ಯಾಕೆ ಅರ್ಥ ಮಾಡಿದ್ದು? ಅದಕ್ಕೆ ಭಾಷ್ಯದಲ್ಲಿ ಒಂದ್ ಮಾತನ್ನ ಪದ್ಮಪುರಾಣದ ಮಾತನ್ನ ಇಲ್ಲಿ ಕೊಡ್ತಾರೆ. ಕ್ರಿಯತೆ ತ್ವಯಾ ಜಗತ್ ಯಸ್ಮಾತ್ ಹೃದಿತ್ಯೇವ ಪ್ರಭಾಷ್ಯಸೆ. ಸ್ವಾಮಿ, ನೀನು ಹೃದಯ ಎಂಬುದಾಗಿ ಕರೆಸ್ಕೊಳ್ತಿ, ಇಡೀ ಜಗತ್ತನ್ನು ನೀನು ಅಪಹರಣ ಮಾಡ್ತೀಯ, ಆದ್ದರಿಂದ ನಿನಗೆ ಹೃತ್ ಅಂತ ಕರೀತಾರೆ. ಆಯ್ತಾ? ಹೀಗೆ ಅನೇಕ ಮಾತುಗಳನ್ನ ಭಾಷೆಯಲ್ಲಿ ಶ್ರೀಮದಾಚಾರ್ಯ ಆಡಿದ್ದಾರೆ. ಸುಷುಮ್ನ ಪ್ರಾಣವಾಯು ಮೂರ್ಧ್ನಿ ಆದಾಯ ಅಂತ ಹೇಳಿದ್ರು. ಅಂದ್ರೆ ಸುಷುಮ್ನ ಮಾರ್ಗೇಣ ಬ್ರಹ್ಮರಂಧ್ರೇ ಆದಾಯ, ಅಲ್ಲಿ ಆದಾಯ ಶಬ್ದಕ್ಕೆ ಇಟ್ಟು ಅಂತ ಅರ್ಥ. ಬ್ರಹ್ಮರಂಧ್ರದಲ್ಲಿ ಆ ಪ್ರಾಣವಾಯುವನ್ನ ಇಟ್ಟು ಯೋಗ ಧಾರಣ ಆಸ್ಥಿತ. ಅಂದ್ರೆ ಯೋಗ ಧಾರಣ ಅಂತ ಹೇಳಿದ್ರೆ ಅಖಂಡವಾದ ಸ್ಮೃತಿ ರೂಪವಾದ ಯೋಗ, ಅದನ್ನ ಧಾರಣೆ ಮಾಡಿದವನಾಗಿ ಅಭಿಯುಕ್ತ. ಅಭಿಯುಕ್ತ ಅನ್ನೋದು ಯಾವುದಕ್ಕರ್ಥ? ಆಸ್ಥಿತ ಅನ್ನೋ ಪದಕ್ಕೆ ಅಭಿಯುಕ್ತ ಅಂತ ಅರ್ಥ. ಅಂದ್ರೆ ಕೂಡಿದವನಾಗಿ, ಇಂತಹ ಯೋಗ ಧಾರಣೆಯಿಂದ ಕೂಡಿದವನಾಗಿ ಇರೋ ಅಂತ ಅರ್ಥ. ಇನ್ನು ಕ್ರಿಯೆ ಇನ್ನು ಮುಂದಿನ ಶ್ಲೋಕದಲ್ಲಿದೆ. ಇದಿಷ್ಟು ಈ ಶ್ಲೋಕದ ಅಭಿಪ್ರಾಯ. ಅಂತೂ ಆ ಕೊನೆಯ ಕ್ಷಣದಲ್ಲಿ ಆ ಏನನ್ನ ಸ್ಮರಣೆ ಮಾಡಿಕೊಳ್ಳಬೇಕು, ಸ್ಮರಿಸುವ ವಸ್ತುವಿನ ಪ್ರಕಾರವನ್ನ ಇಲ್ಲಿ ಕೃಷ್ಣ ಪರಮಾತ್ಮ ತಿಳಿಸುತ್ತಾರೆ. ಆಸ್ಥಿತಸ್ಥನ್, ಇದ್ದವನಾಗಿ ಅಂತ ಅರ್ಥ, ಮನಸ್ಸನ್ನ ಇಟ್ಟವನಾಗಿ. ಅರ್ಥ ಆಯ್ತಾ ಈ ಶ್ಲೋಕಕ್ಕೆ? ಸಾಧ್ಯ ಇದೆ, ಬೇಕಾಷ್ಟು ಜನ ಮಾಡ್ಕೊಳ್ತಾರೆ. ಬೇಕಾಷ್ಟು ಜನ ಋಷಿಗಳು ಮುನಿಗಳು ಪುರಾಣ ಇತಿಹಾಸಗಳಲ್ಲೇ ಅಂಥದ್ದನ್ನೆಲ್ಲ ಮಾಡ್ಕೊಂಡದ್ದು ಉಂಟಲ್ಲ. ವಿಶ್ವಾಮಿತ್ರರೇ ಇರಬಹುದು, ಅಥವಾ ಬೇರೆ ಬೇರೆ ಋಷಿಗಳೇ ಇರಬಹುದು, ಅಥವಾ ವಸಿಷ್ಠರಿಗೆ ಆ ಸಾಮರ್ಥ್ಯ ಇತ್ತು. ಅದೇ ಅಲ್ಲ, ಈಗ ನಮಗೆ ಅಂಥವ್ರು ಯಾರು ಅಂತ ನಮಗ್ ಗೊತ್ತಾಗಲಿಲ್ಲ. ಆ ಹಂತಕ್ಕೆ ಹೋದಾಗ ಅವ್ರ ಪರಿಚಯ ನಮಗಾಗತ್ತೆ. ವ್ಯಕ್ತಿಗಳು ನಾವು ಕೂಡ ಹೌದು, ಬ್ರಹ್ಮರಂದ್ರೆ ಅದು ಮೂಲಾಧಾರದಿಂದ ಹಿಡಿದು ಇಲ್ಲಿಯವರೆಗೂ ಬ್ರಹ್ಮನಾಡಿ ಇರುತ್ತೆ. ಅಲ್ಲಿಂದ ನಿಯಂತ್ರಣಕ್ಕೆ ತಂದುಕೊಂಡು ಇಲ್ಲಿಂದ ನಮ್ಮ ಪ್ರಾಣವಾಯು ಹೋಗ್ಬೇಕು. ಮಾಡ್ಕೊಂಡು ಕೂತಿರ್ತಾರ, ಅವ್ರಿಗೆ ಗೊತ್ತಾಗತ್ತೆ ಪಾದರಾಜರ ಸ್ವರೂಪ ಏನು, ವಿಜೇಂದ್ರರ ಸ್ವರೂಪ ಏನು, ಪರಸ್ಪರ ರಾಯರ ಸ್ವರೂಪ ಏನು ಅಂತ. ಆ ಲೆವೆಲ್ ಅವರಿಗೆ ಅವರ ಪರಿಚಯ ಇರುತ್ತೆ. ದೊಡ್ಡ ದೊಡ್ಡ ಲೆವೆಲ್ ಇದ್ದವ್ರಿಗೆ ದೊಡ್ಡ ದೊಡ್ಡವ್ರ ಪರಿಚಯ ಇರುತ್ತೆ, ಸಣ್ಣವರಿಗೆ ಸಣ್ಣವ್ರ ಪರಿಚಯ ಇರುತ್ತೆ. ಹೇಗೋ ಹಾಗೆ ಇನ್ನು ಆ ಹಂತಕ್ಕೆ ಹೋಗಿಲ್ಲ. ಆದ್ರಿಂದ ನಮ್ಮ ಅಕ್ಕಪಕ್ಕದಲ್ಲೇ ಅಂಥವ್ರು ಇದ್ರು ನಮ್ಗೆ ಗುರುತು ಹಿಡಿಲಿಕ್ಕೆ ಆಗ ಇಲ್ಲ, ಗೊತ್ತಾಗಲ್ಲ. ಯಾಕಂದ್ರೆ ಪರಬುದ್ಧಿ ಅಪ್ರತ್ಯಕ್ಷತ್ವ ಅಂತ ಹೇಳುತ್ತೆ. ಜ್ಞಾನಿಗಳಿಗೆ ನಾವೆಲ್ಲ ಗೊತ್ತಾಗ್ತಾ ಇರ್ತೀವಿ, ನಮ್ಮ ಜ್ಞಾನಿಗಳಿಗೆ ಗೊತ್ತಾಗ್ತದೆ. ಜ್ಞಾನಿಗಳಿಗೆ ನಾವ್ ಎದುರಿಗೆ ಹೋಗಿ ನಿಂತರೆ ನಮ್ಮ ಅಕ್ಕಪಕ್ಕದ ನಮ್ಮ ಸ್ವರೂಪ ಅವ್ರಿಗೆ ತಿಳಿಯುತ್ತೆ, ಅವರ ಸ್ವರೂಪ ನಮಗ್ ತಿಳಿಬೇಕಾದ್ರೆ ನಾವು ಹಾಗಾಗಿ ಇಲ್ದೆ ಹೋದ್ರೆ ತಿಳಿಯೋದಿಲ್ಲ. ಒಂಥರ ಇದು ಟಿಂಟೆಡ್ ಗ್ಲಾಸ್ ಇತ್ತು ಹಾಗೆ ಅಲ್ವಾ? ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಹೊರಗಡೆ ಇದ್ದು ಕಾಣ್ತದೆ ಹಂಗೆ. ಸರಿ, ಎಲ್ಲದಕ್ಕೂ ಅರ್ಥ ಆಯ್ತಾ? ಸರ್ವದ್ವಾರಾಣಿ ಸಂಯಮ್ಯ. ಸರ್ವದ್ವಾರಾಣಿ, ಸರ್ವಾಣಿ ಚ ತಾನಿ, ದ್ವಾರಾಣಿ ಚ ಸರ್ವದ್ವಾರಾಣಿ, ತಾನಿ ಸರ್ವದ್ವಾರಾಣಿ ಸಂಯಮ್ಯ ಯಮ ಉಪರಮೆ ಲೆಪ್ರತ್ಯಯಾಂತಂ ಅವ್ಯಯಂ ಮನಃ ಹೃದಿ. ಹೃದಯ ಅನ್ನೋ ಶಬ್ದಕ್ಕೆ ಬಹಳ ಒಳ್ಳೆ ಅರ್ಥ ಕೊಟ್ರು. ಹೃದಯ ಅಂದ್ರೆ ನಮ್ಗೆ ಯಾವಾಗ್ಲೂ ಹೃದಯ ಅಂತಲೇ ನಮಗೆ ಲೋಕದಲ್ಲಿ ಪ್ರಸಿದ್ಧ. ಆದರೆ ಹೃತ್ ಅಂತ ಹೇಳಿ ಭಗವಂತನಲ್ಲಿ ಹೇಗೆ ಸಮನ್ವಯ ಮಾಡಬೇಕು ಭಾಷ್ಯದ ಹಿನ್ನೆಲೆಯಲ್ಲಿ ಇದಕ್ಕೆ ಒಳ್ಳೆ ಅರ್ಥವನ್ನು ಸೂಚನೆ ಮಾಡಿದ್ದಾರೆ. ಆಯ್ತಾ? ಹರತಿ ಜಗತ್ ಜಗತ್ ಇತಿ ಹೃತ್. ಹೇಗಾಗುತ್ತೆ? ಸಂಹರತಿ, ಸಂಹರತಿ. ಹರತಿ ಜಗತ್, ಜಗತ್ತನ್ನ ಅಪಹರಣ ಮಾಡುತ್ತಾನೆ, ನಾಶ ಮಾಡುತ್ತಾನೆ. ಹೃನ್ನಾಮಕೆ ಭಗವತಿ ನಾರಾಯಣೆ. ಅದಕ್ಕೆ ಪದ್ಮಪುರಾಣದ ಮಾತನ್ನು ಕೂಡ ನಾವು ನೋಡಬೇಕು. ಮನಃ ಹೃದಯ ನಿರುದ್ಧ್ಯ. ತಪ್ಪು. ಎಂತವರು ನಿರುದ್ಧ್ಯ ಯಾವ ಧಾತು? ರುಧಿ ಅಂತ ಬರುತ್ತೆ, ಗೊತ್ತಿಲ್ಲ.
ರುಧಿರ್ ಆವರಣೆ. ರುಧಿರಾವರಣ. ಹಾ, ನಿರುದ್ಧ. ನೀ ಅಂತ ಉಪಸರ್ಗ ಇದೆ, ವಾಸ್ತವಿಕ ಧಾತು ಬೇರೆ ಅರ್ಥ ಇದೆ. ಉಪಸರ್ಗದಿಂದಾಗಿ ತಡೆ ಹಿಡಿದು ಅನ್ನೋ ಅರ್ಥ ಬಂತು. ಉಪಸರ್ಗಾದ ಅರ್ಥಭೇದ ಅಂತ ಕರೀತಾರೆ. ಹಾಗಾಗಿ ರುಧಿರ್ ಆವರಣೆ ಎನ್ನುವ ಧಾತುವಿನ ಲಪ್ರತ್ಯಯಾಂತವಾದ ಅವ್ಯಯ. ಮೂರ್ಧ್ನಿ, ಅಲ್ಲಿ ಅದು ಸಪ್ತಮಿ ವಿಭಕ್ತಿ. ಮೂರ್ಧ, ಮೂರ್ಧಾನೋ, ಮೂರ್ಧಾನಃ. ಆಧಾಯ, ಹಾ ಉಪಸರ್ಗ ಹೇಳಲಿಲ್ಲ. ಆಂಗ್ ಇತಿ ಉಪಸರ್ಗ. ಆಂಗ್ ಇತ್ಯುಪಸರ್ಗ ಪೂರ್ವಕ ಧಾರಣ ಪೋಷಣ ಲಪ್ರತ್ಯಯಾಂತಂ ಅವ್ಯಯಂ. ಆಯ್ತಾ. ಆತ್ಮನಃ ಪ್ರಾಣಂ ಆಸ್ಥಿತಃ. ಆಸ್ಥಿತಃ ಆಂಗ್ ಇತಿ ಉಪಸರ್ಗ ಪೂರ್ವಕ ಷ್ಟಾಗತಿ ನಿವೃತ್ತ ತಪ್ರತ್ಯಯ ಅಂತ ಶಬ್ದ ಆಚಾರ್ಯ. ತಪ್ರತ್ಯಯಾಂತವಾದ ಶಬ್ದ. ಸರಿ. ಯೋಗ ಧಾರಣಾಂ, ಯೋಗಸ್ಯ ಧಾರಣಾ, ಯೋಗ ಧಾರಣಾ ತಾಂ ಯೋಗ ಧಾರಣಾಂ. ಇಲ್ಲಿ ಯೋಗ ಶಬ್ದಕ್ಕೆ ಪ್ರಕೃತದಲ್ಲಿ ಉಪಾಯ ಅಂತ ಅರ್ಥ. ಏನು ಉಪಾಯ ಅಂತ ಹೇಳಿದ್ರೆ ಸಮಗ್ರ ನಿರಂತರವಾಗಿ ಭಗವಂತನ ಸ್ಮರಣೆ, ಅಖಂಡವಾಗಿ ಮಾಡುವ ಭಗವಂತನ ಸ್ಮರಣೆ. ಅದನ್ನ ಧಾರಣೆ ಮಾಡಿಕೊಂಡು ಇರು ಅಂತ. ಕೊನೆ ಯೋಗ ಧಾರಣ ಅಂತ ಹೇಳಿದ್ರೆ ಆ ಅಖಂಡವಾದ ಸ್ಮರಣೆಯಲ್ಲಿ ಆಸ್ಥಿತಸ್ಥನ್ ಇದ್ದವನಾಗಿ ಆ ಯೋಗವನ್ನ ಧಾರಣೆ ಮಾಡಿಕೊಂಡು ನೀನಿರು. ಸರಿ ಹೋಯ್ತಾ? ಮುಂದಕ್ಕೆ ಹೋಗೋಣವಾ? ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ. ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಃ ಪ್ರಯಾತಿ ತ್ಯಜಂ ದೇಹಂ ಸಯಾತಿ ಪರಮಾಂ ಗತಿಂ. ಓಂ ಇತಿ ಏಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸಹ ಯಾತಿ ಪರಮಾಂ ಗತಿಂ. ಓಂ ಇತಿ ಏಕಾಕ್ಷರಂ ಮಾಂ ಬ್ರಹ್ಮ ಮಾಂ. ಓಂ ಇತಿ ಏಕಾಕ್ಷರಂ. ಓಂ ಅನ್ನೋದು ಒಂದಕ್ಷರ. ಒಂದು ಅಂತಲೂ ಇಟ್ಕೊಳ್ಬಹುದು, ಅದರೊಳಗೆ 3 ಅಂತಲೂ ಹೇಳಬಹುದು, 8 ಅಂತಲೂ ಹೇಳ. ಹಾ, ತುಂಬಾ ಓಂಕಾರಕ್ಕೆ ಬಹಳಷ್ಟು ಅರ್ಥಗಳಿದಾವೆ. ಆಯ್ತಾ. ಆಯ್ತಾ. ಆ ಉ ಮ 3 ಅಕ್ಷರ ಸೇರಿ ಆಯ್ತು. ಅದರ ಜೊತೆಗೆ ಆ ಉ ಮ ನಾದ ಬಿಂದು ಘೋಷ ಶಾಂತ ಅತಿ ಶಾಂತ 8. ಅದರ ಜೊತೆಗೆ ಇನ್ನೂ ಅನೇಕ ಅಕ್ಷರಗಳಿಂದ ಕೂಡಿದ್ದು ಓಂಕಾರ ಅಂತ. ಅಂತೂ ಓಂ ಅಂತ ಹೇಳಿ ಒಂದು ಅಕ್ಷರ ಅಂತ ನಾವು ಅದನ್ನು ಉಚ್ಚಾರಣೆ ಮಾಡ್ತೀವಿ. ಓಂ ಇತಿ ಏಕಾಕ್ಷರಂ ಬ್ರಹ್ಮ. ಆಯ್ತಾ. ಮಾಂ ಅನುಸ್ಮರನ್ ವ್ಯಾಹರನ್ ಸನ್. ಇಂಥ ನನ್ನನ್ನ ಯಾರು ವ್ಯಾಹರನ್ ಸನ್ ಉಚ್ಚಾರಣೆ ಮಾಡ್ತಾ, ಅನುಸ್ಮರನ್ ಯಾರು ಸ್ಮರಿಸ್ತಾ, ಯಹ ದೇಹಂ ತ್ಯಜನ್ ಪ್ರಯಾತಿ ಯಾರು ದೇಹವನ್ನ ಬಿಡ್ತಾ ಹೀಗೆ ನನ್ನನ್ನ ಸ್ಮರಣೆ ಮಾಡ್ತಾ ಪರಮಾತ್ಮ ಓಂಕಾರ ವಾಚ್ಯನಾಗಿದ್ದಾನೆ, ಓಂ ಎಂಬ ಏಕಾಕ್ಷರ ವಾಚ್ಯನಾಗಿದ್ದಾನೆ ಭಗವಂತ ಎಂಬುದಾಗಿ ಯಾರು ತಿಳಿತಾ ಸ್ಮರಣೆ ಮಾಡುತ್ತಾ ದೇಹವನ್ನ ತ್ಯಾಗ ಮಾಡ್ತಾರೆಯೋ, ಯಹ ತ್ಯಜನ್ ದೇಹಂ ತ್ಯಜನ್ ಪ್ರಯಾತಿ ಸಹ ಪರಮಾಂ ಗತಿಂ ಯಾತಿ. ಆ ವ್ಯಕ್ತಿ ಉತ್ತಮವಾದ ಗತಿಯನ್ನ ಸ್ಥಾನವನ್ನ ಅವ ಪಡೆದುಕೊಳ್ಳುತ್ತಾನೆ. ಆ ಪಡೆದುಕೊಳ್ಳುವ ಸ್ಥಾನ ಯಾವುದು ಅಂದ್ರೆ ಅದೇ ಭಗವಂತನ ಸ್ವರೂಪ.
ಭಗವಂತನ ಸ್ವರೂಪವನ್ನ ತಾನು ಯಾತಿ ಹೊಂದುತ್ತಾನೆ ಅಂತ ಅರ್ಥ. ಸರಿ ಹೋಯ್ತಾ? ಓಂ ಇತ್ಯೇಕಂ ಅಕ್ಷರಂ ವಾಚಕಂ ಯಸ್ಯ ತತ್ ಓಂ ಇತ್ಯೇಕಾಕ್ಷರಂ. ಒಂದೇ ಮಾಡ್ಬಿಟ್ರಿ ಇವರು, ಆಯ್ತಾ? ಓಂ ಇತಿ ಏಕಂ ಅಕ್ಷರಂ ವಾಚಕಂ ಯಸ್ಯ ಸಹ ಓಂಕಾರ ಓಮಿತ್ಯೇಕಾಕ್ಷರಂ ತತ್ ಯಸ್ಯ ತತ್ ಅಂತ ಮಾಡ್ಬೇಕು. ಯಸ್ಯ ತತ್ ಓಂಕಾರ ಓಮಿತ್ಯೇಕಾಕ್ಷರಂ. ನಾವು ಪದಚ್ಛೇದ ಮಾಡ್ಬೇಕಾದ್ರೆ ಬಿಡಿಸಿ ಬಿಡಿಸಿ ಮಾಡಿದ್ದೇವೆ, ನಾವು ಒಂದನ್ನೇ ಇಟ್ಕೊಂಡ್ಬಿಡೋಣ, ಆಯ್ತಾ? ಓಂ ಇತಿ ಏಕಾಕ್ಷರಂ ಅಂತ ಮಾಡ್ಲಿಕ್ಕೂ ಬರುತ್ತೆ. ಆದರೆ ಪ್ರಕೃತದಲ್ಲಿ ರಾಯರ ವ್ಯಾಖ್ಯಾನಕ್ಕೆ ಅನುಗುಣವಾಗಿ ನಾವು ಅರ್ಥವನ್ನ ಮಾಡೋದಾದ್ರೆ ಓಂ ಇತ್ಯೇಕಾಕ್ಷರಂ ಅಂತ ಒಂದೇ ಪದವನ್ನು ಮಾಡಿಬಿಟ್ರು, ಆಯ್ತಾ? ಇತಿ ತತ್ ಇತ್ಯ ಓಂ ಇತ್ಯೇಕಾಕ್ಷರಂ ಬ್ರಹ್ಮ ಪರಂ ಬ್ರಹ್ಮ. ಬ್ರಹ್ಮ ಶಬ್ದಕ್ಕೆ ಪರಂ ಬ್ರಹ್ಮ ಅಂತ ಅರ್ಥ. ಮಾಂ ಪರಬ್ರಹ್ಮ ಸ್ವರೂಪನಾಗಿರತಕ್ಕಂತಹ ನನ್ನನ್ನು ವ್ಯಾಹರನ್ ಅನುಸ್ಮರನ್, ವ್ಯಾಹರನ್ ಉಚ್ಚಾರಣೆಯನ್ನು ಮಾಡುತ್ತಾ, ಅನುಸ್ಮರನ್ ಯಾರ ಸ್ಮರಣೆ ಮಾಡಿಕೊಳ್ಳುತ್ತಾರೆಯೋ, ಏನದ್ರ ಅರ್ಥ? ಓಂ ಇತ್ಯುಚ್ಚಾರ್ಯ ತದ್ವಾಚ್ಯಂ ಬ್ರಹ್ಮರೂಪಂ ಮಾಂ ಅನುಸ್ಮರನ್. ಓಂ ಎಂಬುದಾಗಿ ಅದನ್ನು ಉಚ್ಚಾರಣೆ ಮಾಡುತ್ತಾ ಆ ಓಂಕಾರದಿಂದ ವಾಚ್ಯನಾದ ಬ್ರಹ್ಮನನ್ನ, ಬ್ರಹ್ಮರೂಪನಾದ ನನ್ನನ್ನು ಅನುಸ್ಮರನ್ ಯಹ ದೇಹಂ ತ್ಯಜನ್ ಪ್ರಯಾತಿ. ಸಹ ಪ್ರಯಾತಿ ನಾಮ ಪ್ರೈತಿ, ಸಹ ಯಾತಿ ಪರಮಾಂ ಗತಿಂ. ಅವನು ಉತ್ತಮವಾದ ನನ್ನ ಸ್ವರೂಪವನ್ನ, ಗತಿಯನ್ನ ಅಂದ್ರೆ ಮೋಕ್ಷವನ್ನ ತಾನು ಪಡೆದುಕೊಳ್ಳುತ್ತಾನೆ. ನೋಡ್ರಿ ಎಷ್ಟು ಕಷ್ಟ ಇದೆ ಪ್ರಾಣ ಬಿಡೋದು. ಹೀಗ್ ಪ್ರಾಣ ಬಿಡೋದು ಬಹಳ ಕಷ್ಟ. ಸುಮ್ನೆ ಒದ್ದಾಡ್ಕೊಂಡು ಪ್ರಾಣ ಬಿಡೋದು ಬೇರೆ, ಆಯ್ತಾ? ಈ ರೀತಿ ಒದ್ದಾಡ್ಕೊಂಡು ಪ್ರಾಣ ಬಿಡೋದು ಬೇರೆ. ಈ ರೀತಿ ಪ್ರಾಣ ಹೋಗಬೇಕು ಅಂತ ಹೇಳ್ತಾರೆ ಅಲ್ವಾ? ಇಲ್ಲಿ ದೇಹಂ ತ್ಯಜನಂತ್ರನೇ ಮರಣ. ಹೌದು, ದೇಹವನ್ನು ತ್ಯಾಗ ಮಾಡಿ ಪ್ರೈತಿ ಅಂದ್ರೆ ಅಲ್ಲಪ್ಪ, ದೇಹವನ್ನ ತ್ಯಾಗ ಮಾಡ್ತಾ ಪ್ರೀತಿ ಅಂದ್ರೆ ಹಾಗೆ ಅರ್ಥ. ದೇಹಂ ತ್ಯಜನ್ ಪ್ರಯಾತಿ, ದೇಹವನ್ನು ತ್ಯಾಗ ಮಾಡ್ತಾ ಯಾರು ಪ್ರಯಾಣವನ್ನ ಬೆಳೆಸ್ತಾನೋ. ಪ್ರೀತಿ ಪ್ರಯಾತಿ ಶಬ್ದಕ್ಕೆ ಪ್ರೀತಿ ಅಂತ ಅರ್ಥ ಮಾಡಿದ್ರು ಅಷ್ಟೇ, ಆಯ್ತಾ? ದೇಹವನ್ನ ಹೀಗೆ ಸ್ಮರಣೆ ಮಾಡ್ತಾ ಮಾಡ್ತಾ ಯಾರು ದೇಹವನ್ನ ತ್ಯಾಗ ಮಾಡ, ಮನೆ ಬಿಟ್ಟು ಹೋಗೋದು ಅಂತ ಹೇಳೋದಿಲ್ಲ. ಹಾಗೆ ದೇಹವೇ ಒಂದು ಮನೆ, ಆ ಮನೆಯನ್ನ ಬಿಟ್ಟು ಹೋಗ್ಬೇಕು. ಹಾಗೆ ತ್ಯಾಗ ಮಾಡ್ತಾ ಯಾರು ಪ್ರಯಾಣವನ್ನ ಮಾಡ್ತಾರೆಯೋ, ಈ ದೇಹವನ್ನ ತ್ಯಾಗ ಮಾಡ್ತಾ ಯಾರು ಮೇಲಕ್ಕೆ ಹೋಗ್ತಾನೆಯೋ ಅಂತ ಅರ್ಥ ಅದಕ್ಕೆ ಅಲ್ಲ. ಆ ರೀತಿ ಪ್ರಯೋಗ ಮಾಡೋದುಂಟು ಲೋಕದಲ್ಲಿ, ಅನೇಕ ಪ್ರಯೋಗಗಳನ್ನು ನಾವು ಹಾಗೆ ಕಾಣ್ತೇವೆ, ಆಯ್ತಾ? ಊಟ ಮಾಡ್ತಾ ಮಾಡ್ತಾ ಹೋಗು, ಮಾಡ್ತಾ ಮಾಡ್ತಾ ಹೋಗೋದುಂಟಲ್ವಾ? ಹಾಗೆ ದೇಹವನ್ನು ತ್ಯಾಗ ಮಾಡ್ತಾ ಪ್ರಯಾಣವನ್ನು ಬೆಳೆಸು ಅಲ್ಲ. ಈ ಅಲ್ವಾ? ಮಾಡ್ತಾ ಅಂದ್ರೆ ಏನ್ ಅರ್ಥ ಅದಕ್ಕೆ? ಹೀಗೆ ಬಿಡೋದು ಅಂತ ಅರ್ಥ, ಅಷ್ಟೇ ಅರ್ಥ ಅದಕ್ಕೆ, ಆಯ್ತಾ? ಹೀಗೆ ಸ್ಮರಣೆಯನ್ನ ಮಾಡ್ತಾ ನೀನ್ ಬಿಡು, ದೇಹ ತ್ಯಾಗವನ್ನ ಮಾಡು ಅಂದ್ರೆ ಅವ್ಯವಹಿತ ಪೂರ್ವ ಕ್ಷಣದಲ್ಲಿ ಇದು ಬೇಕು ಅಂತ ಅರ್ಥ. ಹಾ, ಇಲ್ಲಿ ಯಾಕೆ ಓಂಕಾರನೇ ಅಂತ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ? ಯಾವ ರಾಮಕೃಷ್ಣ ಅಂತ ಹೇಳ್ಕೊಂಡು ಮಾಡಿ ಅಂತ ಹೇಳಿಲ್ಲ, ಅಥವಾ ಬೇರೆ ದೇವರ ನಾಮನ್ನ ಹೇಳ್ಕೊಂಡು ಮಾಡು ಅಂತ ಹೇಳಿಲ್ಲ. ಓಂಕಾರನೇ ಯಾಕೆ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ಲಿಲ್ಲ. ಇಷ್ಟೊಳಗೆ ಓಂಕಾರ ಬರ್ಲಿಲ್ಲ, ಇಲ್ಲಿ ಯಾಕೆ ಬಂತು ಅಂತಕೊಂಡು. ಓಂಕಾರಕ್ಕೆ ಬಹಳಷ್ಟು ಅರ್ಥ ಇದೆ. ಮುಂದಿನ ಯಾವುದೋ ಒಂದು ಅಧ್ಯಾಯದಲ್ಲಿ ಈ ಓಂಕಾರದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಹೇಳ್ತಾನೆ ಕೃಷ್ಣ ಪರಮಾತ್ಮ. ಪ್ರಾಯಃ ಅದಕ್ಕೆ ಪೀಠಿಕೆಯಾಗಿ ಇಲ್ಲಿ ಓಂಕಾರವನ್ನು ಹೇಳಿದ್ದಾನೋ ಏನೋ ಗೊತ್ತಿಲ್ಲ, ಆ ಸಂದರ್ಭ ಬಂದಾಗ ನೋಡೋಣ, ಆಯ್ತಾ? ಅಂತೂ ಓಂಕಾರಕ್ಕೆ ಅದು ಏಕಾಕ್ಷರ, ಅದು ಓಂಕಾರ, ಅದು ಬಹಳಷ್ಟು ಅರ್ಥವನ್ನ ಒಳಗೊಂಡಿದೆ. ಹಾಗಾಗಿ ಓಂ ಅಂತ ಹೇಳಿ ಒಂದು ಅಕ್ಷರವನ್ನು ಉಚ್ಚಾರಣೆ ಮಾಡಿದ್ರೆ ಅದು ಸಕಲ ವೇದಗಳ ಸಾರ ಓಂಕಾರ. ಓಂಕಾರ, ಆಯ್ತಾ? ಓಂಕಾರದಲ್ಲಿರುವ 3 ಅಕ್ಷರದ ವಿಸ್ತಾರವೇ ವ್ಯಾಹೃತಿ, ವ್ಯಾಹೃತಿಯ ವಿಸ್ತಾರವೇ 3 ಪಾದದ ಗಾಯತ್ರಿ, 3 ಪಾದದ ಗಾಯತ್ರಿಯ ವಿಸ್ತಾರವೇ 3 ವರ್ಗದ ಪುರುಷ ಸೂಕ್ತ, ಆ 3 ವರ್ಗದ ಪುರುಷ ಸೂಕ್ತ ವಿಸ್ತಾರವೇ ಋಗ್ಯಜ ಸಾಮ ವೇದ. ಅಲ್ಲ, ಯಾಕೆಂದ್ರೆ ಪ್ರಾಯಃ ಇದು ಹೇಳ್ತಾ ಇರೋದು ಸಾಮಾನ್ಯ ಸ್ತ್ರೀಯರನ್ನು ಉದ್ದೇಶವಾಗಿ ಇಟ್ಟುಕೊಂಡು ಹೇಳ್ತಾ ಇಲ್ಲ. ಎಲ್ರಿಗೂ ಅಧಿಕಾರ ಉಂಟು. ಉತ್ತಮ ಸ್ತ್ರೀಯರಿಗೆ ವೇದದ ಅಧಿಕಾರವೂ ಇದೆ. ಗಾರ್ಗಿ ಮೊದಲಾದವರೆಲ್ಲ ಉಚ್ಚಾರಣೆ ಮಾಡ್ಲಿಲ್ವಾ? ಹಾಗಾಗಿ ಇದು
ಆ ಜ್ಞಾನಿಗಳನ್ನ ದೃಷ್ಟಿಯಲ್ಲಿಟ್ಟುಕೊಂಡೇ ಕೃಷ್ಣ ಪರಮಾತ್ಮ ಇದನ್ನೆಲ್ಲ ಹೇಳ್ತಾ ಹೇಳ್ತಾ ಬರ್ತಾ ಇದ್ದಾನೆ. ಹಾಗಾಗಿ ಹಾ ಈಗ ಹಾ ದೇಹ ತ್ಯಾಗ ಮಾಡಬೇಕು ಎಲ್ಲರೂ ಓಂಕಾರ ಅನುಪಾತ ಸ್ಮರಣೆ ಮಾಡ್ಬೇಕು. ಅದೇ ಈಗ ಅಲ್ಲ ಆ ರೀತಿ ದೇಹ ತ್ಯಾಗ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಹಾ ಆದ್ರೆ ದೇಹ ತ್ಯಾಗ ಹಾ ಅದು ವಿಹಿತವೋ ಅವಿಹಿತವೋ ಅದೇ ಪ್ರಶ್ನೆ ಬರುತ್ತೆ ಸಹಜ. ಆದರೆ ಆ ರೀತಿಯ ಉಚ್ಚಾರಣೆ ಮಾಡುವ ಅವಕಾಶ ನಮಗೆ ಬರೋದು ಕೊನೆ ಕ್ಷಣದಲ್ಲಿ ಬರುತ್ತೆ. ಯಾವುದು ಚರಮದೇಹ ಅಂತ ನಾವೇನ್ ಕರಿತೇವಲ್ಲ ಆಗ ಮಾತ್ರ ಬರುತ್ತೆ. ಅಲ್ಲಿಯವರೆಗೂ ಸಾಧನೆ ಸ್ತ್ರೀಯರಿಗಾದ್ರೂ ಆಗಬಹುದು, ಪುರುಷರಿಗಾದ್ರೂ ಆಗಬಹುದು, ಸಾಧನೆ ಮಾಡ್ತಾ ಇರಬೇಕು. ಬೇಕು 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 ಯಾಕಂದ್ರೆ ಈಗ ಸ್ತ್ರೀಯರು ಓಂಕಾರ ಉಚ್ಚಾರಣೆ ಮಾಡುವಂತಿಲ್ಲಲ್ಲ ಅಂತ ಅದೊಂದು ಪ್ರಶ್ನೆ ನಿಮ್ಮಲ್ಲಿದೆ. ಆ ಸ್ತ್ರೀ ಅದೇ ಅದು ಒಂದು ರೀತಿಯಾಗಿ ಹೇಳಿದ್ರು ಕೂಡ ಪ್ರತಿಯೊಬ್ಬರ ಸ್ವರೂಪಕ್ಕನುಗುಣವಾಗಿ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಬೇರೆ ಬೇರೆ ವಿಧಾನಗಳು ಇರ್ತವೆ. ಎಲ್ರಿಗೂ ಒಂದೇ ರೀತಿನೇ ಹೊಂದಬೇಕು ಅಂತೇನಿಲ್ಲ ಆಯ್ತಾ. ಹಾಗಾಗಿ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿಯೂ ಕೂಡ ಹೊಂದಬಹುದು. ಸ್ತ್ರೀ ಶೂದ್ರ ಬ್ರಹ್ಮ ಬಂಧೂನಾಂ ತ್ರಯೇನ ಶ್ರುತಿ ಗೋಚರ. ಊರಿಗೆ ಭಗವದ್ಗೀತಾ ಮತ್ತು ಮಹಾಭಾರತ ಊರಿಗೆ ವಿಶೇಷವಾಗಿ ನೇಮಿಸಿದ್ರು. ಹೌದು, ಭಗವದ್ಗೀತೆಯಲ್ಲಿ ಓಂಕಾರ ಬಂತಲ್ಲ, ಅಂದ್ರೆ ಓಂಕಾರ ಬಂದ್ಬಿಡುತ್ತಲ್ಲ. ಸಾಮಾನ್ಯ ಇದು. ಒಳ್ಳೆ ಪ್ರಶ್ನೆ. ನೋಡೋಣ ಇದಕ್ಕೆ ಬೇರೆ ಏನಾದ್ರು ಉತ್ತರ ಸಿಗಬಹುದಾ ನೋಡ್ತೇನೆ. ಆಯ್ತಾ. ಇಲ್ಲೇ ಏನಾದ್ರು ಆಚಾರ್ಯ ಭಾಷ್ಯದಲ್ಲಿ ಏನಾದ್ರು ಕೊಟ್ಟಿದ್ದಾರಾ? ಯಾಕಂದ್ರೆ ಮಹಾಭಾರತ ರಚನೆ ಮಾಡಿದ್ದೇ ವ್ಯಾಸರು ಅದಕ್ಕೋಸ್ಕರ. ಆಯ್ತಾ. ಆ ರೀತಿ ಉಂಟಾದ್ದರಿಂದ ಮಹಾಭಾರತ ಏಕಾಕ್ಷರ ವಾಚ್ಯತ್ವಾತ್ ಏಕಾಕ್ಷರಂ ಪರಂ ಬ್ರಹ್ಮ ಅಂತ ತಾತ್ಪರ್ಯದಲ್ಲಿ ಅಷ್ಟೇ ಬಂತು. ಹಂಗಂಗೆ ಹೌದು ಹೌದು. ನೋಡೋಣ ಈ ಪ್ರಶ್ನೆ ಯಾವ ರೀತಿ ಉತ್ತರ ಹೇಳಬಹುದು ಅಂತ ಯೋಚನೆ ಮಾಡುತ್ತೇನೆ. ನಾಳೆ ಪಾಠದಲ್ಲಿ ನಿಮ್ ಪ್ರಶ್ನೆ ಉತ್ತರ ಕೊಡುತ್ತೇನೆ. ಸರಿನಾ? ಈ ಶ್ಲೋಕಕ್ಕೆ ಅರ್ಥ ಆಯ್ತಾ ಇವಾಗ? ಓಂ ಇತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಅನುಸ್ಮರನ್ ಮಾಮನುಸ್ಮರನ್ ಯಹ ಪ್ರಯಾತಿ ತ್ಯಜನ್ ದೇಹಂ ಸಹ ಯಾತಿ ಪರಮಾಂ ಗತಿಂ. ವ್ಯಾಹರನ್ ಅದು ಅಷ್ಟೇ ಹೃನ್ಯ ಹರಣೆ ಧಾತು. ವಿ ಆಂಗ್ ಅಂತ ಎರಡು ಉಪಸರ್ಗ ಇದೆ. ಇದು ಶತ್ರು ಪ್ರತ್ಯಯಾಂತವಾದ ಶಬ್ದ. ಹಾಗೆ ಅನುಸ್ಮರನ್ ಅಂತ ಹೇಳಿ ಒಂದಿದೆ. ಅದು ಅದು ಧಾತು ಸ್ಮೃ ಚಿಂತಾಯಾಮ್ ಅಂತ ಧಾತು. ಯಹ ಪ್ರಯಾತಿ ಬಂದಿದೆ. ತ್ಯಜನ್ ತ್ಯಜ ಹಾನವು ಶತ್ರು. ದೇಹಂ ಸಹ ಯಾತಿ ಪರಮಾಂ ಗತಿಂ. ಆಯ್ತಾ. ಇಷ್ಟು ಈ ಶ್ಲೋಕದ ಅಭಿಪ್ರಾಯ. ಇಲ್ಲಿ ನಿಲ್ಸ್ಕೊಂಡಿರೋಣವಾ? ಆ ಗೀತೆ ಹಿಂದೆ ಅದು ಪಾರಾಯಣದೊಂದು ಉಳಿದಿತ್ತಲ್ಲ, ಅದು ಎರಡನೇ ಅಧ್ಯಾಯ ಪೂರ್ಣ ಮಾಡೋಣ ಇವಾಗ. ಪಾಠ ಮುಗಿದಿದೆ. ಈ ಒಂದು ಗೀತೆ ಸ್ವಲ್ಪ ಹಿಂದೆ ಹೇಳಿದ ಹಾಗೆ ಒಂದು ಎರಡನೇ ಅಧ್ಯಾಯ ಸ್ವಲ್ಪ ನಿಂತುಕೊಂಡಿತ್ತು. ಆ ಎರಡನೇ ಅಧ್ಯಾಯ ಗೀತಾ ಪಾರಾಯಣವನ್ನ ಮಾಡೋಣ ಆನ್ಲೈನ್ ಅಲ್ಲಿ ಇದ್ದವರು. ಆಗ್ಲಿ ಸರ್. ಸರಿ. ಎಷ್ಟು ಶ್ಲೋಕ ಆಗಿತ್ತು? 15.